ನಮಸ್ಕಾರ ಅಂಕಲ್. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। विश्वस्योदयमातनोति तदनुत्राणं विदग्धे पुनः सौख्याब्दीधरहानिसादरमलं भक्तिरुचिव्रञ्जयन्ने स्वापं प्रापयते समापहृदये कल्पावसाने च यः तं देवं पितरं पतिं गुरुतमं वन्दे रमावल्लभम्। ಮಧುನ ಕೇಳಿ ಸರಿಯಾ ಇದೆಯಾ? ಹೇಳ್ರಿ ಕರೆಕ್ಟ್ ಅದು. ಆಡಿಯೋ ಸರಿಗದ ಅಂಕಲ್, ಇವಾಗ ಪರ್ಫೆಕ್ಟ್ ಪರ್ಫೆಕ್ಟ್ ಸರಿಯಾದ್ಯಾ? ಸರಿಗದ ಸರಿಗದ. ಇದು ತುಂಬಾ ಪಾಠ ಹೇಳ್ಬೇಕು ಅಂತ ಆಸೆ ಪಟ್ಟೆ. ನಾನು ಐ ಎಮ್ ಎ ಸಿನ್ನರ್, ನಡು ನಿಂತ ಮರಿ ಅವ್ರದ್ದು ಕಿವಿಲ್ ಬರುತ್ತೀಯಾ? ಚಂದ ಕೇಳಿಸುತ್ತೆ ಅಂಕಲ್, ಕರೆಕ್ಟ್ ಆಗಿ ಬರುತ್ತೆ. ಈ ಟೀಕಾಕೃಪಾದರು ಮಾಡಿರ್ತಕ್ಕಂಥ ಮಂಗಳಾಷ್ಟಮಿ ಶ್ಲೋಕದಲ್ಲಿ ಒಂದು ವಿಷಯ, ವಿಶ್ವಸ್ಯ ಉದಯ ಅಂತ ಹೇಳಿರಲ್ಲ, ಆದ ಕಾರಣ ಅದಲ್ಲಿ ಒಬ್ಬ ಎಲ್ಲದನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಎಂಬುದರಲ್ಲಿ ಒಂದು ವಿಷಯವನ್ನ ಮಾತ್ರ ನಮಗೆ ಹೇಳ್ತಾರೆ. ಇದಕ್ಕೆಂದ್ರೆ ಇದು ತಿಳಗಂಡ್ರಿ ಅಂದ್ರೆ ಭಕ್ತಿಪಾದ ಪುಸ್ತಕ ತೆಗೆದು ನೋಡಿರಿ ಅಂತಂದ್ರೆ ಅದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಹಾಗೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಓಂ ಸಂಧಿ ಸೃಷ್ಟಿರಾಗಿ ಓಂ. ಹಾಗೆಂದ್ರೆ ಸ್ವಪ್ನದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಅವನು ಪರಮಾತ್ಮ ಅಂತ ಹೇಳಕು ಅಂತ ಹೇಳ್ತಾರೆ. ನೀವು ನಿಧಾನವಾಗಿ ಕೇಳ್ರಿ, ಯಾಕೆಂದ್ರೆ ಇದು ಒಂದೊಂದು ಟಾಪಿಕ್ ಫಾರ್ ಡಿಸ್ಕಷನ್, ಫಾರ್ ದಿನಗಟ್ಟಲೆಯಲ್ಲಿ ಮಾತಾಡ್ಬೇಕಾದ್ದು. ಈಗ ಇಲ್ಲಿ ಭೂಲೋಕದಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ನಾವು ಸೃಷ್ಟಿ ಮಾಡಲ್ಲ ಎಂಬುದು ಚೆಂದಾಗಿ ನಮಗೆ ತಿಳಿಯುತ್ತೆ. ಕೈಲಿ ಒಂದು ಬ್ಯಾನ ಇಟ್ಟಿದ್ದೇವೆ, ಈ ಬ್ಯಾನ ಸೃಷ್ಟಿ ಮಾಡಿದವನ ಅಲ್ಲ ಅನ್ನೋದು. ಆದ್ರೆ ಸೃಷ್ಟಿ ಮಾಡಿದವ ನಾನು ಅಂತ ಹೇಳಕ್ ಒಂದು ಆಸ್ಪದ ಇದೆ. ಅದ್ವೈತಿಗಳು ಹೇಳ್ತಾರೆ ಒಂದು ಜೀವನಿ ಬೀಳ್ತಕ್ಕಂಥ ಸ್ವಪ್ನ ಇನ್ನೊಂದು ಜೀವನಿ ಬೀಳೋದಿಲ್ಲ, ಆದ ಕಾರಣ ನಿಮಗೆ ಬೀಳ ಸ್ವಪ್ನ ನಂಗೆ ಬೀಳೋದಿಲ್ಲ. ಆದ ಕಾರಣ ಸ್ವಪ್ನ ಸೃಷ್ಟಿಕರ್ತಾವ ಇರ್ತಕ್ಕಂಥ ಒಂದು ಜೀವ ಅಂತ ಅವರ ಅಭಿಪ್ರಾಯ. ಇಲ್ಲ, ಸ್ವಪ್ನ ಸೃಷ್ಟಿಕರ್ತಾವ ಇರ್ತಕ್ಕಂಥ ಪರಮಾತ್ಮ ತಾನೇ ಅಂತ ಹೇಳಿ ಸಂಧ್ಯೆ. ಹಾಗೆಂದ್ರೆ ಸಂಧಿ ಇದ್ರೆ ಬಿಡಂತ. ಎದಕ್ಕೆ ಬಿಡಂದ್ರೆ ಎದ್ದರ ಕೂಗುನು ಸುಷುಪ್ತಿಗುನು ಡ್ರೀಮ್ಲೆಸ್ ಸ್ಲೀಪಿಗುನು ಅವೇಕನಿಂಗ್ ಸ್ಟೇಟ್ನು ನಡುವಲ್ಲಿ ಇರ್ತಕ್ಕಂಥದ್ದು ಈ ಸ್ವಪ್ನವಾಗಿರ್ತಕ್ಕಂಥದ್ದು ಡ್ರೀಮ್ ಇರ್ತಕ್ಕಂಥದ್ದು ಅದನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಅಂತ ಹೇಳಿ ಭಕ್ತಿ ಪಾದದಲ್ಲಿ ನೀವು ತೆಗೆದು ನೋಡಿರಿ ಅಂದ್ರೆ ಮೊದಲು ಸೂತ್ರ ಇರೋದು. ಅದಕ್ಕೆ ಅದ್ವೈತಗಳು ನೀವು ಸೃಷ್ಟಿ ಮಾಡ್ತಕ್ಕಂಥ ದೇವರು ಅಂತ ಹೇಳ್ತೀರಿ, ಅದು ತಪ್ಪು. ಅದಕ್ಕೆ 3 ಕಾರಣ ಹೇಳ್ತಾರೆ. ಆ 3 ಕಾರಣಕ್ಕೆ ನಾನು ಉತ್ತರ ಹೇಳ್ಬಿಟ್ಟು ಮುಂದೆ ಪಾಠ ಹೇಳ್ತೇನೆ. ಸ್ವಪ್ನದಲ್ಲಿ ನಮಗೆ ಬೆಟ್ಟ ಸಮುದ್ರ ಎಲ್ಲ ಬೀಳುತ್ತೆ. ಆ ಬೆಟ್ಟ ಸಮುದ್ರ ಬೀಳೋದು ನಮ್ಮ ಮನಸ್ಸಿನಿಗಿಂತ ಎಷ್ಟೋ ದೊಡ್ಡದು. ಅದು ಹೆಂಗೆ ಹಿಡಿಯೋದು ನಮ್ಮ ಮನಸ್ಸಿನಲ್ಲಿ? ಸ್ವಪ್ನದಲ್ಲಿ ಬೆಟ್ಟ ಹೆಂಗೆ ಹಿಡಿಯೋದು? ಇಲ್ಲ ಸ್ವಪ್ನದಲ್ಲಿ ಒಂದು ಆನೆ ಬೀಳುತ್ತೆ, ಆನೆ ಹೆಂಗೆ ನಮ್ಮ ಮನಸ್ಸಿನ ಹಿಡಿಯೋದು? ಆದ ಕಾರಣ ಈ ಸ್ವಪ್ನ ಪದಾರ್ಥವಾಗಿರ್ತಕ್ಕಂಥ ತಪ್ಪಂತ ಅಂಬೋದಕ್ಕೆ ಇದು ಒಂದು ಕಾರಣ. ಎರಡನೇ ಕಾರಣವಾಗಿರ್ತಕ್ಕಂಥದ್ದು ಏನು ಅಂದ್ರೆ ನಮ್ಮ ಸ್ವಪ್ನದಲ್ಲಿ ನಮ್ಮನೆ ಮುಂದೆ ಹುಲಿ ಬಂದು ಕೂತ್ಬಿಟ್ಟು ಸ್ವಪ್ನ ಬೀಳುತ್ತೆ. ಬೆಳಿಗ್ಗೆ ಅಂತ ಕೇಳ್ತಾನೆ ಹುಲಿ ಏನಾರು ಬಂತಂದ್ರೆ ಇಲ್ಲ ನಿಮಗೇನಾರು ಹುಚ್ಚಿಡದ್ಯಾ, ಹುಲಿ ಎಲ್ಲಿ ಇಲ್ಲಿ ಬರ್ತೆ ಹಾಗೆ ಅಂತ ಕೇಳ್ತಾರೆ. ಆದ ಕಾರಣ ಸ್ವಪ್ನದಲ್ಲಿ ಬಿದ್ದ ಮನೆ ಮುಂದೆ ಬಂದು ಕೂತ್ಬಿಟ್ಟ ಹುಲಿ ಅದು ಅಪ್ಪಂದ ಅಂಬೋದಕ್ಕೆ ಎರಡನೇ ಕಾರಣ. ಮೂರನೇ ಕಾರಣವಾಗಿರ್ತಕ್ಕಂಥದ್ದು ಒಂದು ಪದಾರ್ಥವಾಗಿರ್ತಕ್ಕಂಥದ್ದು ಸೃಷ್ಟಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಯಾಕಂದ್ರೆ ಒಂದು ಸೂತ್ರ ಬಾದರಾಯಣ ದೇವರು ಮಾಡಿದ್ದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಇದ್ರೆ 1008 ಗಾಯತ್ರಿ ಮಾಡಿದ ಪುಣ್ಯ ಬರೋದು. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾನೆ. ಆಗ ಒಂದು ಪದಾರ್ಥ ಸೃಷ್ಟಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ನಿಮಿತ್ತ ಕಾರಣ ಇರಬೇಕು. ನಿಮಿತ್ತ ಕಾರಣ ಅಂದ್ರೆ ಎಫಿಷಿಯಂಟ್ ಕಾಸ್ಟ್, ಅದಕ್ಕೊಂದು ಉಪಾದಾನ ಕಾರಣ ಇರಬೇಕು, ಒಂದು ಮೆಟೀರಿಯಲ್ ಕಾಸ್ಟ್ ಇರಬೇಕು. ಆದ ಕಾರಣ ನಿಮಗೆ ಸ್ವಪ್ನ ಪದಾರ್ಥವಾಗಿರ್ತಕ್ಕಂಥದ್ದಕ್ಕೆ ನೀವು ಬಂದು ನಿಮಿತ್ತ ಕಾರಣ ಮಾತ್ರ ದೇವರು ಅಂತ ಹೇಳಿರಿ, ಆದರೆ ಉಪಾದಾನ ಕಾರಣ ಏನು ಅಂತ ನಿಮಗೆ ಹೇಳಕ್ ಬಿಟ್ಟಿಲ್ಲ. ಈ 3 ಕಾರಣದಿಂದ ಸ್ವಪ್ನ ಪದಾರ್ಥಗಳಾಗಿರ್ತಕ್ಕಂಥದ್ದು ಅಬದ್ಧ ಅಂತ ನಾವು ಹೇಳ್ತಕ್ಕಂಥದ್ದು ಸರಿ ಅಂತ ಅವರ ಅಭಿಪ್ರಾಯ. ಅಲ್ಲಿ ಭಕ್ತಿಪಾದದಲ್ಲಿ
ಮೂರನೇ ಸೂತ್ರ ನೋಡಿದ್ರೆ ಇದನ್ನ ಯಾಕೆ ನಿಮಗೆ ಹೇಳ್ತೇನೆ ಅಂತಂದ್ರೆ, ನಮ್ಮ ಸ್ವಂತದವರು ಒಬ್ಬರು ಬಂದು, ಅವರಿಲ್ಲ ಈಗ, ಅವರು ಬಂದು ತಮಿಳ್ ಮ್ಯಾಗಝೀನಿಗೆ, ತಮಿಳ್ ಈಸ್ ಎ ಗ್ರೇಟ್ ರೈಟರ್, ಬರಿತಾ ಇದ್ರು. ಆಗ ಸುಪ್ರಭಾತ ಅಪ್ಪಂತ ಅಂತ ಬರೆದಿದ್ರು. ಆಗ ಒಂದ್ಸರಿ ನಮ್ಮ ಮನೆಗೆ ನಮ್ಮ ಅಪ್ಪನ ನೋಡ್ಲಕ್ ಬಂದಿದ್ರು. ಆಗ ನಾನು ಕೂಡ ಮಾತಾಡೋ ವೇಳೆ ಅವ್ರಿಗೆ ಮೊದಲು ಈ ಮೂರನೇ ಸೂತ್ರ ಮಾತ್ರ ಹೇಳಿದೆ. ಮಾಯಾ ಮಾತ್ರದ್ದು ಕಾಕ್ಷಿಣಿಯ ಅನಿವ್ಯಕ್ತ ಸ್ವರೂಪತ್ವ ಒಂದು ಸೂತ್ರ ಬರೋದು. ಸ್ವಪರಕ ಡೆಫಿನಿಷನ್ ಏನು? ಸ್ವಪರಕ ಲಕ್ಷಣ ಏನು ಅಂದ್ರೆ, ಅನಾದಿ ಮನೋಗತಾನ್ನೇ ಸಂಸ್ಕಾರಾನ್ನೇ ಸ್ವೇಚ್ಛೆಯ ಪರಮೇಶ್ವರ ಪ್ರದರ್ಶಿತ ಜೀವಾಯ ಸಸ್ವಪ್ನ ಇತಿ ಗೀಯತೆ. ಅನಾದ್ಯಂತ ಕಾಲದಿಂದ ನಮ್ಮ ಮನಸ್ಸಲ್ಲಿ ಯಾವ್ದಾವ್ದು ಒಂದು ಹುಲಿಯನ್ನು ನೋಡಿರಾರು, ಅದು ನನ್ನ ಮನಸ್ಸಲ್ಲೂ ಇದೆ. ಯಾವ್ದಾದ್ರು ಒಂದು ಬೇರೆ ಒಂದು ಮೃಗನ್ನು ನೋಡಿರಾರು, ಅದು ನಮ್ಮ ಮನಸ್ಸಲ್ಲಿದೆ. ಬೆಟ್ಟನ್ನು ನೋಡಿರಾರು, ಅದು ನಮ್ಮ ಮನಸ್ಸಲ್ಲಿರೋದೆ. ದಟ್ ಈಸ್ ಇಂಪ್ರೆಷನ್ಸ್ ಇನ್ ದಿ ಮೈಂಡ್. ಅದಕ್ಕೆ ಬಂದು ಇರ್ತಕ್ಕಂಥದ್ದು ಇದನ್ನು ಉಪಾದಾನ ಕಾರಣವಾಗಿ ಮಾಡಿಕೊಂಡು ಪರಮಾತ್ಮನ ಇರ್ತಕ್ಕಂಥವ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾಡ್ತಾನ. ಆದ ಕಾರಣ ಉಪಾದಾನ ಕಾರಣವಾಗಿರ್ತಕ್ಕಂಥದ್ದು ಬೆಟ್ಟ ಅಂತ ಹೇಳಲ್ಲ, ಬೆಟ್ಟನ್ನ ನೋಡಿದ ನೆನಪು, ರೆಮಿನೆಂಟ್ಸ್ ಆಫ್ ಥಾಟ್ ಅಂತ ಹೇಳೋರು ಇದನ್ನ ಇಂಗ್ಲಿಷಲ್ಲಿ. ಆ ರೆಮಿನೆಂಟ್ಸ್ ಆಫ್ ಥಾಟ್ ಅದು ತಾನೇ ಉಪಾದಾನ ಕಾರಣ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಸೂಪರ ಪದಾರ್ಥವಾಗಿರ್ತಕ್ಕಂಥದ್ದು ಅದಕ್ಕೆ ನಮಗೆ ಈ ಭಕ್ತಿಪಾದ ಪುಸ್ತಕ ಒಂದು ಇದ್ರೆ ಅದನ್ನು ನೋಡಿದ್ರೆ ಅದಕ್ಕೆ ಅನೇಕ ನಿಶ್ಚಯ ಅದಕ್ಕೆ ಕಾರಣ ಹೇಳಿರುವೆ. ದಿಢೀರ್ತ ಸೂಪರ್ ಮಡಿಕಿಟ್ಟ ಅವ ಕಡಿಸ್ತಾನ. ಇದಕ್ಕೆಂದ್ರೆ ಬುದ್ಧಿ ಬಂದಾಗ ಅವರಿಗೆ ಬೀಳುತ್ತೆ. ಆ ಬುದ್ಧಿ ಹಬ್ಬದ್ದು ಇದ್ರೆ ಯಾಕೆ ಕಡಿಸ್ತಾನ? ಈ ಪ್ರಕಾರವಾಗಿರ್ತಕ್ಕಂಥದ್ದನ್ನ ನುಡಿಬೇಕು. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥವ ಆ ಒಂದು ಮಂಗಳಾಚರಣ ಶ್ಲೋಕದಲ್ಲಿ ಟೀಕಾಕೃತ್ಪಾದರು 11 ವಿಶೇಷಣಗಳ ಇರ್ತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೆ ಆಮೇಲೆ ನಾವು ಇವತ್ತು ನೋಡ್ಬೇಕಾದ್ದು ಶ್ರೀಮದಾಚಾರ್ಯರು ಮಾಡಿರ್ತಕ್ಕಂಥ ಮಂಗಳಾಚರಣ ಶ್ಲೋಕ. ಇದು ಒಂದು ಮಾತ್ರ ಹೇಳ್ತೇನೆ ಕೇಳ್ರಿ. ಇದಕ್ಕೆಂದ್ರೆ ಸದಾಗಮೈಕ ವಿಜ್ಞೇಯಂ ಸಮಿತೀಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನೀವು ಈ ವಿಷ್ಣು ತತ್ವನ ಪಾಠ ಹೇಳಿದ್ದಕ್ಕೆ ಏನಾದ್ರು ನಂಗೆ ನೀವು ಉಪಕಾರ ಮಾಡಬೇಕು ಎಂಬ ನೆನೆಸ್ಕಿದ್ರೆ ನಂಗೆ ನೀವು ಮಾಡ್ಬೇಕಾದ ಉಪಕಾರ ಬೇರೆ ಒಂದು ಬೇಡ. ಈ ಶ್ಲೋಕನ್ನ ದಿನಕ್ಕೆ 10 ವೇಳೆ ಹೇಳ್ತೇನೆ ಅಂತ ನೀವು ಹೇಳಿದ್ರೆ ಸಾಕು. ಯಾಕೆಂದ್ರೆ ಮಧು ಅನಂತ ವೇದಗಳ ಇರ್ತಕ್ಕಂಥ ಪರಮಾತ್ಮನ ತಿಳ್ಕೊಂಡ್ರಂತಾನೆ ನಮಗ ಮೋಕ್ಷ. ಅನಂತ ಅಂದ್ರೆ ಇನ್ಫಿನಿಟ್. ಮೊದಲು ಇನ್ಫಿನಿಟ್ ವೇದಗಳ ಇರ್ತಕ್ಕಂಥದನ್ನ ತಿಳ್ಕೊಳ್ಳಕ್ಕೆ ನಾವು ಫೈನೈಟ್ ಬೀಯಿಂಗ್ಸ್, ನಮಗೆ ಇರ್ತಕ್ಕಂಥ ಆಯುಷ್ ತುಂಬಾ ಕಮ್ಮಿ. ಅದನ್ನು ಸಿಗ್ತಕ್ಕಂಥ ವೇಳೆ Kami, I think you have pressed pause button. We can't hear TSR. ಮಾಡ್ತೇನೆ ಎಂಬುದಾಗಿ ಹೇಳಿ ವಿಜ್ಞೇಯತ್ವ ಅದೇಂದ್ರೆ ಅಂಕಲ್ ಕಮ್ಮಿ ಬಂದು ಆಡಿಯೋ ನಮ್ಗೆ ಏನು ಕೇಳಿಸ್ತಾ ಇಲ್ಲ. ಅದೇನೋ ಬಟನ್ ಪ್ರೆಸ್ ಮಾಡ್ಬಿಟ್ಟಿದ್ದಲ್ಲ. ಕಮಲಾ, ಐ ಥಿಂಕ್ ಯು ಪ್ರೆಸ್ ಮ್ಯೂಟ್ ಬಟನ್ ಆನ್ ದ ಮೈಕ್. ಪ್ಲೀಸ್ ಚೆಕ್. ಇಲ್ಲ, ಎವ್ರಿಥಿಂಗ್ ಇಸ್ ಓಕೆ. And now I can hear. For 5 minutes we had lost TSR there. Just leave it, Kamala. Don't touch that mic. Yeah, it works. It's okay. Okay. Fine. Don't touch anything. It's fine. Okay. Okay. Thank you. only by good scriptures, ಸದಾಗಮಗಳು ಅವುಗಳ Uncle, ಏನಕ್ಕೆ ಕೇಳಿಸ್ತಾ ಇಲ್ಲ ಅಂಕಲ್? ನಂಗೆ we have lost you again. We can't hear you at all. ನೋಡು ಕಮ್ಮಿ, ಏನ್ ನೋಡು, something some loose contact ಇದೆ ಅಲ್ಲಿ. I think you got some loose contact.
ಸದಾನ ಮಗಳಾಗಿರ್ತಕ್ಕಂಥದ್ದು ಈಗ ನೋಡ್ರಿ ಒಳ್ಳೆ Yeah. ಈ ಬೇರೆ ಇನ್ನು ಒಬ್ಬ ಇಲ್ಲೇ ಇದ್ದೀನಿ ನಾನು ನೋಡೋದು ಅದು ನೋಡು ಸದಾಗಬೇಕರಿಗೆ ವೆರಿ ಇಂಟರ್ಮಿಟೆಂಟ್ ಆಗಿದೆ ಕಮಲ ವಾಟ್ TSR is ಇಟ್ಸ್ talking. ಓಕೆ ಮಧು ಎಲ್ಲವೇ ಸರಿಯಾತ ಐ ಆಮ್ ನಾಟ್ ಟಚಿಂಗ್ ಎನಿಥಿಂಗ್ ಇಟ್ಸ್ ಓಕೆ Okay, ಓನ್ಲಿ okay, right. ಒಳ್ಳೆ It's ಅವಲಂಬನೆಯಾಗಿರ್ತಕ್ಕಂಥದ್ರಿಂದ ಒಳ್ಳೆ ಅವಲಂಬನೆಯಾಗಿರ್ತಕ್ಕಂಥದ್ದಕ್ಕೆ ಅದು ಅದು ಒಟ್ಟಿಟ್ಟಿದ್ರೆ ಯಾರಿಗೆ ಬರಬೇಕು ಅಂತಂದ್ರೆ ಇರ್ತಕ್ಕಂಥದ್ದು ಮತ್ತೆ 3 ಪ್ರಕಾರ. ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ, ಇನ್ನೊಂದು ಪರ್ಸೆಪ್ಷನ್. Kamala, maybe you want to remove the mic because we can't hear TSR at all. We can't. Remove the mic and see whether it will work. ಇಲ್ಲ ಅಂಕಲ್ ಏನೋ ನಿಮ್ದು ವಿ ಲಾಸ್ಟ್ ಯು ಫಾರ್ 5-10 minutes ಏನು ಕೇಳಿಸ್ತಾ ಇಲ್ಲ. ದೇರ್ ಇಸ್ ಸಮ್ ಪ್ರಾಬ್ಲಮ್, ವಿ ಡೋಂಟ್ ನೋ ವಾಟ್ ಇಟ್ ಇಸ್. ಮೊಬೈಲೇ ನೋಡು, ರಿಮೂವ್ ದ ಮೈಕ್ ಆ್ಯಂಡ್ ಸಿ ವೆದರ್ ಇಟ್ ವರ್ಕ್ಸ್. ನೋಡಿ ಮಾತಾಡಿ ಡೈರೆಕ್ಟ್ ಅವೇ ಮಾತಾಡಿ. ನೌ ವಿಲ್ ಟ್ರೈ. ಇವಾಗ ಪರವಾಗಿಲ್ಲ ಬಟ್ ಇಟ್ಸ್ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಇಂಟರ್ನೆಟ್ ಸಿಗ್ನಲ್ ಆರ್ ವೈ. ನೋ ಮಧು, ಇಂಟರ್ನೆಟ್ ಇಸ್ ಫೈನ್ ಮಧು, ಇಂಟರ್ನೆಟ್ ಇಸ್ ಫೈನ್. ಓಕೆ. ಪ್ರತ್ಯಕ್ಷವಾಗಿ ತಿಳ್ಕೊಳ್ಳಕ್ಕಾಗಲಾರದು, ಅನುಮಾನದಿಂದ ತಿಳ್ಕೊಳ್ಳಕ್ಕಾಗಲಾರದು, ಆಗುವುದರಿಂದ ತಿಳ್ಕೊಳ್ಳಕ್ಕಾಗಬೇಕು ಎಂಬ ವೇಳೆ ಸದಾಗಮಗಳಾಗಿರ್ತಕ್ಕಂಥದ್ದು ಎಂಬುದು ಏಕೆಂದರೆ ಈ ಮೊದಲು ಪ್ರಿಲಿಮಿನರಿ ಮತ್ತು ನಿಧಾನವಾಗಿ ಬಯಲಿದ್ದಾನೆ. ಏಕೆಂದರೆ ಇದು ಒಂದು ನೀವು ಅರ್ಥ ಮಾಡಿಕೊಂಡ್ರೆ ಅಂತಂದ್ರೆ ದೈವಶಾಸ್ತ್ರವಾಗಿರ್ತಕ್ಕಂಥದ್ದು ಯಾಕೆ ಉತ್ತಮ ಅದು ನಿಮ್ಮ ಮನಸ್ಸಿಗೆ ಬರಬೇಕು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಪರಮಾತ್ಮ ತಿಳ್ಕೊಳ್ಳಕ್ಕೆ ನಮಗೆ ಇರ್ತಕ್ಕಂಥದ್ದು ಸದಾಗಮಗಳು. ಈಗ ನಿಮ್ಮ ಮನಸ್ಸಿಗೆ ಒಂದು ಸಂದೇಹ ಬರ್ಬೋದು, ರಾಮದೇವರನ್ನ ನೋಡಿದ್ದೇವಲ್ಲ, ಕೃಷ್ಣನ ನೋಡಿದ್ದೇವಲ್ಲ, ಆಗ ಅವರೆಲ್ಲ ದೇವರಲ್ಲವ? ಹಾಗಾದ್ರೆ ಒಂದೇ ಒಂದು ಮಾತು, ಶ್ರೀಮದ್ ಆಚಾರ್ಯರು ಇದಕ್ಕಿದ್ರೆ ಇದು ಒಂದೊಂದು ವಿಷಯಗಳು ಮತ್ತು ಮದುವೆ ಹೇಗಿದ್ರೆ ನಂಗೆ ಮಿನಿಮಮ್ ಒಂದು 10 hours ಕೊಟ್ಟರೆ ತಾನೇ ಹೇಳಕ್ ಮುಡಿಯೋದು. ಅಷ್ಟು ವಿಷಯ ಆದ ಕಾರಣ ಕ್ಲಾಸ್ ಆಗುತ್ತೆ. ಆದ ಕಾರಣ ಅವರು ಸಮಕೋಪಿ ಭಗವಾನ್ ಸರ್ವರೂಪೇಶು ಸ್ವಬಿಂಬದರ್ಶನಾಲೇವ ಏನು ಮೋಚಯಿತಿ ಎಂಬುದಾಗಿ ಹೇಳ್ತಾರೆ. ಆದ ಕಾರಣ ಇದು ನ್ಯಾಯವರ್ಣ. ಪರಮಾತ್ಮನ ಇರ್ತಕ್ಕಂಥ ಎಲ್ಲದನ್ನು ಸಮವಾಗಿದ್ರು ಕೂಡ ಅವನ ಬಿಂಬರೂಪ ಇರ್ತಕ್ಕಂಥ ಅದನ್ನ ನೋಡ್ತಕ್ಕಂಥದ್ದು ಜ್ಞಾನ ಪರೋಕ್ಷ ಜ್ಞಾನ. ಅವನ ಬಿಂಬರೂಪ ಬೇರೆ ಎಲ್ಲೇ ಇಲ್ಲ, ಅದು ನಿಮ್ಮ ಹಾರ್ಟಿಲ್ ಇರ್ತಕ್ಕಂಥ ಪರಮಾತ್ಮ. ಆದ ಕಾರಣ ಅವನ್ನ ನೋಡ್ಬೇಕು, ಅವನ್ನ ನೋಡ್ತಕ್ಕಂಥದ್ದು ಜ್ಞಾನ ಪರೋಕ್ಷ ಜ್ಞಾನ. ಆದ ಕಾರಣ ಆ ಪರಮಾತ್ಮನ ಇರ್ತಕ್ಕಂಥ ಪ್ರತ್ಯಕ್ಷಕ್ಕೂ ಎಲ್ಲ ಅನುಮಾನಕ್ಕೂ ವಿಷಯವಾಗಿರ್ತಕ್ಕಂಥದ್ದೆಲ್ಲ ಹಾಗೆ ಬೇಡ. ಒಂದೇ ಒಂದು ಪಾಯಿಂಟ್ ನಿಮಗೆ ದಯಮಾಡಿ ಹೇಳ್ತೇನೆ. ರಾಮಾಯಣ ನಡೆದಿರ್ತಕ್ಕಂಥದ್ದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ, ಒಂದು ಮಾತ ಆಚಾರ್ಯರು ಕಾಮಾಷ್ಟನ ಅನುಮಾನ ಅಪೇಕ್ಷಾ ಹೋಗ್ತ 18ನೇ ಸೂತ್ರ ಅದರಲ್ಲಿ ಅನುಮಾನಸ್ಯ ನಿಹಿತ ಪ್ರಾಮಾಣ್ಯ ಅಂತ ಹೇಳಿರೋರು. ದಶರಥ ಇರ್ತಕ್ಕಂಥವ ಅವನಂದ್ರೆ ಶಬ್ದ ಬರ್ತಕ್ಕಂಥ ದಿಕ್ಕಿಲ್ಲೇ ಬೆಲೆ ಬಿಡ್ತಕ್ಕಂಥ ಕೆಪಾಸಿಟಿ ಅವನಿಗೆ ಉಂಟು. ಆ ಪದಾರ್ಥನ ನೋಡ್ಬೇಕಾದಿಲ್ಲ. ಆಗ ಮರದಿಂದ ನಿಂತಿದ್ದ, ಆಗ ಹತ್ತಿರ ಒಂದು ಚಿಕ್ಕ ಸ್ಟೀಮ್ ಹೋಗ್ತಾ ಇತ್ತು, ಅದಕ್ಕೆ ಶಬ್ದವಾಯಿತು. ಶಬ್ದ ಆಗೋಣೆ ಹೊಲಿತಾನೆ ನೀರು ಕುಡಿತಾ ಇದೆ ಎಂಬುದಾಗಿ ಬೆಲ್ಬಿಟ್ಟ. ಏನಾಯ್ತು ಅಂದ್ರೆ ಅದು ಬಂದು ಒಂದು ಒಳ್ಳೆ ಎಣ್ಣೆ ಬ್ರಾಹ್ಮಣನ ಇರ್ತಕ್ಕಂಥವ ಅವ ಊಟ. ಆಮೇಲೆ ಅಯ್ಯೋ ಸದ್ದಾಕೊಂಡು ಓಡಿ ಹೋದ. ಸೀದಿ ಒಂದು ಮಾತು ಆಚಾರ್ಯರ ಮಾತಿನ ಇದನ್ನ ನಾನು ಶ್ರೀರಂಗದಿಂದ 40 ವರ್ಷಕ್ಕೆ ಮುಂಚೆ ಉಪನ್ಯಾಸ ಮಾಡವಳೆ, ನೀವು ದಶರಥಕ್ಕಿಂತ ದೊಡ್ಡವರಾದ್ರು,
ದಶರಥಗಿಂತ ನಾನು ದೊಡ್ಡವನಲ್ಲ, ಅದರ ಆಚಾರ್ಯರ ಮಾತು ದೊಡ್ಡದು. ಹನುಮಾನ ಸೇನೆಯಿಂದ ಪ್ರಾಮಾಣ್ಯ ಹಾಗೆ ಅಂತ ಎಡಬಡೆ ಅವರ ನಿಮ್ಮ ಗಿಡದಿಂದ ಈ ಪಾರ್ಶ್ವ ಬಂದು ನೋಡಿದ್ದ ಅಂದ್ರೆ ಬಿಲ್ಬಿಟ್ಟಿರ್ಲಾರ. ಆಗ ಆ ಋಷಿಕುಮಾರ್ ಒಂದು ಮಾತಾಡಿದ, ಅವ ಎಂತ ಒಳ್ಳೆ ಮಾತ್ರ, ನಮ್ಮ ತಾಯಿ ತಂದೆ ಇಬ್ಬರಿಗೂ ಕಣ್ಣು ತಿಳಿದು ಅವರು ನೀರಡಿಕೆಯನ್ನು ಕೂತಿದ್ದಾರೆ, ದಯಮಾಡಿ ಈ ದಶರಥ ಈ ನೀರನ್ನು ತಗೊಂಡು ಅವರಿಗೆ ಕೊಡು ಅಂತ ಹೇಳಿದ. ದಶರಥ ಆ ಕೊಡ ನೀರು ತಗೊಂಡು ಹೋದ. ಆ ತಾಯಿ ತಂದೆ ಇಂಥ ಒಳ್ಳೆ ಮಗ ನಡೆದವರು, ಅವರಿಷ್ಟು ಬುದ್ಧಿಶಾಲಿ, ನಡೆದ ಬರವಳಿಯೇ ಇವ ನನ್ನ ಮಗ ಅಲ್ಲ ಅಂತ ಕಂಡಿಡಿದ್ರು. ಯಾರು ನೀನು ಅಂತ ಕೇಳಿದ್ರು. ದಶರಥ ಹೇಳಿದ. ಆಗ ಹೇಳಿದ, ಆ ತಾಯಿ ಮಗ ಹೋದಪ್ಪ ದುಃಖದಿಂದ ಅವಳು ಹೋಗ್ಲು, ಹೆಂಡತಿ ಹೋದ್ರು ಒಬ್ಬ ದುಃಖದಿಂದ ಊಟ ಹೋಗಬೇಡ ಒಂದು ಶಾಪ ಕೊಟ್ಟ. ದಶರಥ ನಿಂಗೂ ನಿನ್ನ ಮೈಗನ ವಿಯೋಗ ಆಗಬೇಡ, ಪ್ರಾಣ ಹೋಗೋದುಂದ. ಮಧು ಚಂದಾಗಿ ಗಮನಿಸ್ರಿ. ಈಗ ಕೌಸಲ್ಯ, ಸುಮಿತ್ರ ಮತ್ತು ಯಾರ ಮದುವೆಯೂ ಆಗಲ್ಲ ದಶರಥಗೆ. ಆಗ ಕೈಕೇಯಿ ಮದುವೆ ಆಗಿ ಎರಡನೇ ವರ ಕೇಳ ವೇಳೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳ ವೇಳೆ, ಮೊದಲ ವರ ಕೇಳ ವೇಳೆ ದಶರಥ ಎಷ್ಟು ಒಳ್ಳೆಯವ, ಇದನ್ನ ನಮ್ಗೆ ಎಷ್ಟು ಸಾರಿ ಹೇಳಿರುತ್ತಾನೆ, ಅದಲ್ಲ ತುಂಬಾ ಒಳ್ಳೆಯವ. ಮೊದಲ ವರ ರಾಮ ಪಟ್ಟಾಭಿಷೇಕ ಮಾಡ್ಬೇಕು, ಇದು ಮೊದಲ ವರ ನಂಗೆ ಅಂತ ಕೈಗೆ ಹೇಳಿರು. ತುಂಬಾ ಸಂತೋಷ ಅಂತ. ನನ್ನ ರಾಮ ಎಂತ ಒಳ್ಳೆಯವ ಅಂದ್ರೆ ಅವನಿಗೆ ಪಟ್ಟಾಭಿಷೇಕ ನಡೆಯಾದ್ರಕ್ಕಿಂತ ತಮ್ಮನಿಗೆ ಪಟ್ಟಾಭಿಷೇಕ ನಡೆಯಾರು ಅಂತ ಕೇಳಿ ಸಂತೋಷ ಪಡ್ತಕ್ಕಂಥ ಅಷ್ಟು ದೊಡ್ಡ ವ್ಯಕ್ತಿ ಹಾಗೆ ಹೇಳಿದ. ಎರಡನೇ ವರ ಏನು ಬೇಗ ಹೇಳುತ್ತ, ಎರಡನೇ ವರ ರಾಮ ಬಂದು 12 ವರ್ಷ ಕಾಡಿಗೆ ಹೋಗ್ಬೇಕು, 14 ವರ್ಷ ಅಂತ ಹೇಳಿದ್ರು. ಅದು ಹೇಳೋಣ ಆಗಲೇ ಆಗ ಅವನಿಗೆ ಜ್ಞಾಪಕ ಬಂತು, ಆ ಋಷಿಕುಮಾರನಪ್ಪ ಅವನಿಗೆ ಕೊಟ್ಟದ್ದು ಅಂತ ಮಲಿಕಂಡವ ಊಟ. ಆದ ಕಾರಣ ಹನುಮಾನಸ್ಯ ನೀತ ಪ್ರಾಮಾಣ್ಯ, ಹನುಮಾನವಾಗಿರ್ತಕ್ಕಂಥದ್ದು ನೀತ ಪ್ರಾಮಾಣ್ಯ ಅಲ್ಲ. ಇದು ಮೊದಲು ಸದಾಗಮಯ ವಿಜ್ಞೇಯಂ, ಎರಡನೇದು ಸಮಿತೀತ ಕ್ಷರಾಕ್ಷರಂ, ಎರಡನೇದು ಸಮಿತೀತ ಅಂದರೆ ಸರ್ಪಾಸಿ ಬಿಯಾಂಡ್ ಅದರ ಮೇಲೆ ಕ್ಷರ ಪ್ರಪಂಚಕ್ಕೂ ದಾಟಿ ಇರ್ತಕ್ಕಂಥವ ನಾರಾಯಣ. ಕ್ಷರ ಪ್ರಪಂಚ ಅಂದ್ರೆ ಏನಂದ್ರೆ ದೇಹ ಬೇರೆ ಜೀವ ಬೇರೆ ಹಾಗೆ ಇಟ್ಟಿರ್ತಕ್ಕಂಥವ್ರು ಎಲ್ಲ ಕ್ಷರ ಪ್ರಪಂಚ. ಅದಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದ ಕೊನೆಯೇ ಜೀವನವರೆಗೂ ಇರ್ತಕ್ಕಂಥವ್ರು ಎಲ್ಲರಿಗೂ ದೇಹ ಬೇರೆ ಜೀವ ಇರ್ತಕ್ಕಂಥದ್ದು ಬೇರೆ. ಅವರು ಅಕ್ಷರ ಅಂತಂದ್ರೆ ದೇಹವು ಜೀವವು ಒಂದಾಗಿರ್ತಕ್ಕಂಥದ್ದು. ಅದು ಲಕ್ಷ್ಮೀದೇವಿ ಮತ್ತು ಪರಮಾತ್ಮ. ಆ ಅಕ್ಷರ ಪ್ರಪಂಚದಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಉತ್ತಮ ಪುರುಷತ್ವನ್ಯ ಪರಮಾತ್ಮ ಇದು ಉದಾಹರಣೆ ಅಂತ ಗೀತಾವನ್ನು ಬರ್ತೀನಿ ನೋಡ್ರ. ಅದ ಕಾರಣ ಅಕ್ಷರ ಪ್ರಪಂಚವಾಗಿರ್ತಕ್ಕಂಥ ಲಕ್ಷ್ಮಿಗೂ ಮೇಲಿರ್ತಕ್ಕಂಥ ಪರಮಾತ್ಮ ಇದು ಎರಡನೇದು ಹಾಗಿರ್ತಕ್ಕಂಥ ನಾರಾಯಣ. ಮೂರನೇದು ಸರ್ವ ನೋಡಿರಿ ಅಂತಂದ್ರೆ ನಿರ್ದೋಷ ಅಶೇಷ ಸದ್ಗುಣ. ಪರಮಾತ್ಮನಲ್ಲಿ ಯಾವ ವಿಧವಾಗಿರ್ತಕ್ಕಂಥ ದೋಷವೂ ಇಲ್ಲ, ಹಾಗೆ ತಪ್ಪಾದ ಇರ್ತಕ್ಕಂಥದ್ದು ಚೆಂದಾಗಿ ತಿಳ್ಕೊಬೇಕು. ಇದಕ್ಕೆಂದ್ರೆ ಈ ವೇಳೆ ನಿಮಗೆ ಜೈನ್ ಫಿಲಾಸಫಿ ಹೇಳಿದ್ರೆ ಮುಂಚೆ ಅರ್ಥ ಆಗೋದು. ಅವರು ಒಂದು ಮೋಕ್ಷದಲ್ಲಿ ಸುಖವೇ ಇಲ್ಲ ಹಾಗೆ ಅಂತ ಮಾಡಿರು. ಯಾಕೆ ಮಾಡಿರು ಅಂತ ಕೇಳಿದ್ರೆ ಸುಖನೂ ಬಂದುಬಿಟ್ಟಿದ್ರೆ ದುಃಖವೂ ಬಂದು, ಆದ್ರೆ ಮೋಕ್ಷದಲ್ಲಿ ದುಃಖ ಇಲ್ಲ ಅಂಬದು ನಾವು ಹೇಳಿಟ್ರು. ಆದ ಕಾರಣ ಸುಖವೂ ಇಲ್ಲ ಅಂತ ಮಾಡಿರು. ಲೋಕದಲ್ಲಿ ಇರ್ತಕ್ಕಂಥ ಅದನ್ನು ನೋಡಿ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಸುಖ ಇರ್ತಕ್ಕಂಥ ದುಃಖವೂ ಇದೆ, ದುಃಖ ಇರ್ತಕ್ಕಂಥ ಸುಖವೂ ಇದೆ. ಆದ್ರೆ ಮುಕ್ತಿರಿ ಆ ಪ್ರಕಾರವಾಗಿರ್ತಕ್ಕಂಥದ್ದಲ್ಲ. ಅದೇ ಪ್ರಕಾರವಾಗಿ ಇದೆ ನೋಡಿರಿ ಅಂತಂದ್ರೆ ಈ ಪರಮಾತ್ಮನ ಇರ್ತಕ್ಕಂಥವನಿಗೆ ಅನಂತ ಗುಣಗಳ ಇರ್ತಕ್ಕಂಥದ್ದು ಇದೆ. ಒಳ್ಳೆ ಗುಣಗಳು ಎಷ್ಟು ಅನಂತ ಗುಣಗಳಿದೆ ಎಂಬುದನ್ನ ಲಕ್ಷ್ಮೀದೇವಿಯೇ ಇನ್ನೂ ಲೆಕ್ಕ ಮಾಡಲ್ಲ ಎಂಬುದಾಗಿರ್ತಕ್ಕಂಥದ್ದು ಇದೆ. ಸಂತೋಷ. ಆದರೆ ಅವನಿಗೆ ಒಂದು ದೋಷವಾಗಿರ್ತಕ್ಕಂಥದ್ದಿಲ್ಲ ಎಂಬ ನೀವು ಒಂದು ಸ್ಮರಣೆ ಮಾಡಬೇಕು. ಯಾರನ್ನಂತಂದ್ರೆ ಭಕ್ತಾನ ಮಾನುಷ ಅಂಬೋಜ ಮಾನವೇ ಕಾಮಧೇನುವೆ ನಮದಾಮ ಕಲ್ಪತರುವೆ ಜಯೇಂದ್ರ ಗುರುವೇ ನಮ ಅಂತೇಳಿ ವಿಜಯೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಬೇಕು. ಏನಂತಂದ್ರೆ ಈ ಅವಿರೋಧ ಅಧ್ಯಾಯ ಅಂತಂಬದು ಮಧು 2ನೇ ಅಧ್ಯಾಯ. ಮೊದಲನೇ ಅಧ್ಯಾಯ ನೀವು ನೋಡಿರುವಿರಿ, ಸಮನ್ವಯ ಅಧ್ಯಾಯ 153 ಸೂತ್ರ. 2ನೇ ಅಧ್ಯಾಯ 135 ಸೂತ್ರ. 2ನೇ ಅಧ್ಯಾಯ 159 ಸೂತ್ರ. ಈ ಅವಿರೋಧ ಅಧ್ಯಾಯ ಬೇಕಾದಿಲ್ಲ ಅಂತ ಹೇಳಿದ್ರು. ಯಾಕೆ ಹೇಳಿರುವಂತ ಅವರಿಗೆ ಕಾರಣ ನೀವು ಕೇಳಿ. ಅದಕ್ಕೆ ಬೇಕು ಅದಕ್ಕೆ ಆಮೇಲೆ ಅವರು ಹೇಳಿದ್ರೆ ನಿಮಗೆ ಸೂತ್ರ ಭಾಷೆ ಹೇಳಿ ಕೇಳಿದ ಪುಣ್ಯವರ. ಯಾಕಂತಂದ್ರೆ
ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ನೀವು ಹೋದಾಗಲೇ ಸ್ವಗತ ಭೇದ ವಿವರ್ಜಿತ ಅಂತ ಒಂದು ಗುಣ ಪರಮಾತ್ಮನಿಗೆ. ಅದಾವುದು ಅವನಿಗೂ ಅವನ ಅವಯವಕ್ಕೂನು, ಅವನಿಗೂ ಅವನ ಅವತಾರಕ್ಕೂನು, ಅವನಿಗೂ ಅವನ ಗುಣಕ್ಕೂನು, ಅವನಿಗೂ ಅವನ ಕ್ರಿಯಾವಿಗನು ವ್ಯತ್ಯಾಸ ಅನ್ನುವುದಿಲ್ಲ. ಆಗ ಪರಮಾತ್ಮನ ಒಂದು ಉಗುರ ಇರ್ತಕ್ಕಂಥದ್ದು ಕೂಡ ಅನಂತ ಕಲ್ಯಾಣ ಗುಣ ಪರಿಪೂರ್ಣದ್ದಾಯಿತು. ಅದಕ್ಕೆ ಲಕ್ಷ್ಮೀ ನರಸಿಂಹ ಸ್ತುತಿಯಿಂದ ನಮ್ಮ ಆಚಾರ್ಯರು ಒಂದು ಗ್ರಂಥ ಮಾಡಿರು. ಲಕ್ಷ್ಮೀ ಸ್ತುತಿಯಿಂದ ಮಾಡಲ್ಲ, ಲಕ್ಷ್ಮೀ ನರಸಿಂಹ ಸ್ತುತಿಯಿಂದ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ತುತಿಯಿಂದ ಅರ್ಥ. ಆಗ ಒಂದು ದೋಷ ಇರಬೇಕು ಅಂದ್ರೆ ಅದಕ್ಕೊಂದು ಸಡ ಬೇಕು. ಮದು ತಲೆ ಇರ್ತಕ್ಕಂಥವನಿಂದ ತಲೆನೋವು ಬರೋದು, ಮೂಗಿರ್ತಕ್ಕಂಥವನಿಂದ ನೆಗಡಿ ಬರೋದು. ಆದ ಕಾರಣ ನಮ್ಮ ಪರಮಾತ್ಮನ ಇರ್ತಕ್ಕಂಥವನಿಗೆ ದೋಷ ಬರಬೇಕು ಅದಕ್ಕೆ ಸಡವೇ ಇಲ್ಲವಲ್ಲಪ್ಪ. ಆದ ಕಾರಣ ಅವಿರೋಧ ಅಧ್ಯಾಯ ಬೇಕಾದಿಲ್ಲ ಅಂತ ಹೇಳಿದೆ. ಆದರೆ ಇದಕ್ಕಿಡಿಲ್ಲ ಹಂಗೆ ಕೆಲವರು ಪರಿಕೀರ ಇರ್ತಕ್ಕಂಥವರು ದೋಷವಾಗಿರ್ತಕ್ಕಂಥದ್ದನ್ನ ಅವ್ರ ಮೇಲೆ ಹಾಯಿಸ್ಟ್ ಮಾಡಿರುವ ಪ್ರಯತ್ನ, ಅದಕ್ಕೋಸ್ಕರ ಕ್ಲಿಯರ್ ಮಾಡ್ಲಿಕ್ಕೋಸ್ಕರವಾಗಿ ಈ ಅಧ್ಯಾಯ ಬಿಟ್ಟಿದೆ ಅಂತ ಹೇಳಿರ್ಲ. ಆದ ಕಾರಣ ನಿರ್ದೋಷ ಅಂತಂದ್ರೆ ಯಾವ ವಿಧವಾಗಿರ್ತಕ್ಕಂಥ ದೋಷ ಪರಮಾತ್ಮನಲ್ಲಿ ಅವತಾರ ಕಾಲದಲ್ಲೂ ಇಲ್ಲ. ಇದನ್ನ ಹೇಳೋದು ಒಂದೊಂದು ಮಾತಿಗೂ ನಾನು ಇದಕ್ಕೆ ವಿಸ್ತಾರವಾಗಿ ಹೇಳಿದೆ ಅಂತ ತುಂಬಾ ಹೊತ್ತಾಡೋದು. ಅವತಾರ ಕಾಲದಲ್ಲಿ ಪ್ರಕೃತಿ ಸಂಬಂಧ ಉಂಟು, ದೋಷ ಇರಬಹುದು ಅಂತ ಹೇಳಿ ವಿಶಿಷ್ಟಾದ್ವೈತ ಮತ. ಅವತಾರ ಕಾಲದಲ್ಲಿ ಆಗಲಿ ಮೂಲಗಳಾಗಲಿ ಯಾವಾಗಲೂ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದಿಲ್ಲ, ಯಾವಾಗಲೂ ದೋಷವಾಗಿರ್ತಕ್ಕಂಥದ್ದಿಲ್ಲ ಎಂಬುದಾಗಿ ಚೆನ್ನಾಗಿ ತಿಳ್ಕಬೇಕು. ಇದನ್ನ ಮಹಾಭಾರತಾತ್ಪರ್ಯಜ್ಞ 32ನೇ ಅಧ್ಯಾಯ ಹೇಳಿದೆ. ಪರಮಾತ್ಮನ ಇರ್ತಕ್ಕಂಥವ ತನ್ನಂಗೆ ಒಂದು ದೇಹವಾಗಿರ್ತಕ್ಕಂಥದನ್ನ ಸೃಷ್ಟಿ ಮಾಡಿ ಇಟ್ಟುಬಿಟ್ಟು ಪರಮಾತ್ಮನ ಇರ್ತಕ್ಕಂಥವು ವೈಕುಂಠಕ್ಕೆ ಹೋದನ ಹೊರತಾಗಿ ಪರಮಾತ್ಮನ ದೇಹದಲ್ಲಿ ಪ್ರಕೃತಿ ಸಂಬಂಧ ಇರ್ತಕ್ಕಂಥದ್ದಿಲ್ಲ. ಪ್ರಕೃತಿ ಸಂಬಂಧ ಇರ್ತಕ್ಕಂಥ ಒಂದು ದೇಹವನ್ನು ಸೃಷ್ಟಿ ಮಾಡಿ ಇಟ್ಟುಬಿಟ್ಟು ಹೋದ. ಅದಕ್ಕೆ ಅರ್ಜುನ ಕಾರ್ಯವಾಗಿರ್ತಕ್ಕಂಥದ್ದು ಹರಿದ್ವಾರಿಗೆ ಮಾಡಿದ ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದು. ಅಶೇಷ ಸಿದ್ಧ ಹಾಗಂತಂದ್ರೆ ಅವರ ಗುಣಗಳಾಗಿರ್ತಕ್ಕಂಥದ್ದು ಅಶೇಷವಾಗಿರ್ತಕ್ಕಂಥದ್ದು. ಅದಲ್ಲಿ ಒಂದು ದಯಮಾಡಿ ನೀವು ತಿಳ್ಕಬೇಕು. ಗುಣಗಳಾಗಿರ್ತಕ್ಕಂಥದ್ದು ಒಂದು ಅಶೇಷ ಅಂಬದು ತಿಳ್ಕೊಂಬ ಬೇಡ, ಅಷ್ಟರ ಕೂಡ ನಿಲ್ಲಿಸೋದು ಬೇಡ ದಯಮಾಡಿ. ಇದಕ್ಕೆಂದ್ರೆ ಅದು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಕ್ವಾಲಿಟೇಟಿವ್ ಅನಾಲಿಸಿಸ್ ಏನಂದ್ರೆ ತಿಳ್ಕಂಡ ಗುಣಗಳಾಗಿರ್ತಕ್ಕಂಥದ್ದು ಒಂದಿನ ಕೂಡ ಸಂಪೂರ್ತಿಯಾಗಿ ಯಾರನ್ನು ತಿಳ್ಕೊಳ್ಳಕ್ಕಾಗಲಾರ್ದು. ಲಕ್ಷ್ಮೀದೇವಿಗೆ ಕೋಟಿ ಕೋಟಿ ಗುಣಗಳು ತಿಳಿದಿರೋದು ಕೂಡ ಒಂದು ಗುಣವಾಗಿರ್ತಕ್ಕಂಥದ್ದು ಕೂಡ ತಿಳ್ಕಂಡೆ ಎಂಬುದಾಗಿ ಹೇಳಕ್ ಬಿಡಲಾರದು. ಹಾಗೆ ಹೇಳಿದ್ರೆ ಇದ್ರ ಮೇಲೆ ಅಂತ ಮಾರಿ ಇರ್ತಕ್ಕಂಥ ಗುಣಗಳನ್ನ ಇದು ಮುಖ್ಯವಾದ ಮೊದಲು ವೇದಿಕೆ ಅಂದ್ರೆ ಇದನ್ನ ನಾನು ಉಪನ್ಯಾಸ ಮಾಡೋ ವೇಳೆ ಈ ಒಂದು ಸತ್ಯ ಧ್ಯಾನ ರತ್ರಿ ಪಾಠನೆಯಲ್ಲಿ ಓದಿದವರು ಬಂದಿದ್ರು. ಅವರಿಗೆ ಇದ್ರೆ 125 ವರ್ಷ ಇರೋದು. ಅವ್ರು ಹೇಳಿರೋರು ಸತ್ಯ ಧ್ಯಾನದ ಕಾಲ ಕರ್ಕೊಂಡು ಹೋಗ್ತಾ ಇದ್ದೀರಿ ನಾನು ಅಂತ. ಆಗ ಪರಮ ವೇದದಲ್ಲಿರ್ತಕ್ಕಂಥ ಆನಂದ ಎಂಬ ಶಬ್ದದಿಂದ ಹೇಳಕ್ ಬಿಡಿಲಾರ್ದು ಅಂತ ಹೇಳಿರಿ. ಮುಕ್ತನಾನಂದ ಅಂತ ಹೇಳಿದ್ರೆ ಅವನ ಆನಂದ ಕ್ವಾಲಿಟಿನ ಹೇಳಕ್ ಬಿಡಿಲಾರ್ದು ಅಂತ ಹೇಳಿರಿ. ಲಕ್ಷ್ಮೀದೇವಿ ಬಂದು ನನ್ನ ಗಂಡ ತುಂಬಾ ಆನಂದವಾಗಿದ್ದಾನೆ ಅಂತ ಹೇಳಿದ್ರೆ ಆಗಲೂ ಆನಂದದ ಕ್ವಾಲಿಟಿನ ಪೂರ್ತಿ ಹೇಳಲ್ಲ, ಏಕದೇಶನ ಹೇಳಿದ್ದಾರೆ ಅಂತ ಹೇಳಿರಿ. ಆಗ ಪೂರ್ತಿ ಆನಂದವಾಗಿರ್ತಕ್ಕಂಥ ಆ ಕ್ವಾಲಿಟಿನ ಹೇಳ್ತಕ್ಕಂಥ ಒಂದು ಶಬ್ದ ಇರ್ಬೇಕಾ ಬೇಡವಾ? ಮದು ಇದರ್ಥ ಆಯ್ತಾ? ವಾಚ್ಯವಾಚಕ ಸಂಬಂಧ. ಒಂದು ಶಬ್ದ ಇತ್ತು ಅಂತಂದ್ರೆ ಅದಕ್ಕೊಂದು ಪದಾರ್ಥ ಇರಬೇಕು, ಒಂದು ಪದಾರ್ಥ ಇತ್ತು ಅಂತಂದ್ರೆ ಅದನ್ನ ಹೇಳ್ತಕ್ಕಂಥ ಒಂದು ಶಬ್ದ ಇರಬೇಕು. ಆಗ ಅಂತ ಮಾರಿ ಇರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಆನಂದವನ್ನ ಹೇಳ್ತಕ್ಕಂಥ ಒಂದು ಶಬ್ದ ಇರ್ಬೇಕಾ ಬೇಡವಾ ಅಂತಂದ್ರೆ ಅದು ಅವರ ಸ್ವರೂಪದಲ್ಲಿರ್ತಕ್ಕಂಥ ಅಪರಾಕೃತವಾಗಿರ್ತಕ್ಕಂಥ ಶಬ್ದಗಳಾಗಿರ್ತಕ್ಕಂಥದ್ದು. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಪ್ರಮೇಯ. ಆದ ಕಾರಣ ಪರಮಾತ್ಮನ ಅಪರಾಕೃತವಾಗಿರ್ತಕ್ಕಂಥ ಸ್ವರೂಪವಾಗಿರ್ತಕ್ಕಂಥ ಶಬ್ದಗಳು ಬೇರೆ ಅವರ ಸ್ವರೂಪನ ಬಿಟ್ಟು ಬೇರೆ ಯಾರಿಗೂ ಆಕ್ಸೆಸ್ ಇಲ್ಲ. ಇದು ಪ್ರಯುಕ್ತ ಯಾರು ಒಂದು ಗುಣನ ಪೂರ್ತಿ ತಿಳ್ಕೊಳ್ಳಕ್ ಬಿಡಲಾರದು ಅದಕ್ಕೆ ಲಾಜಿಕಲ್ ರೀಸನ್ ನಿಮಗೆ ನಾನು ಕೊಟ್ಟಿದ್ದೇನೆ. ಆದ ಕಾರಣ ಅಶೇಷ ಸದ್ಗುಣಂ ತಂಬಾದಾಗಿರ್ತಕ್ಕಂಥದ್ದು ಇದನ್ನ ತಾನೇ ನಿಮಗೆ ಈ ಎರಡನ್ನು ಅವರು ನಿಮಗೆ ಗೀತಾವಲ್ಲಿ ನೋಡಿಕೊಳ್ಳಿ ಅಂತ ಹೇಳಿ ಕೊಂಚ ಮಾತ್ರ ಹೇಳಿದ್ದಾರೆ. ಸದಾತ್ಮೈಕ ವಿದ್ಯೆಯನ್ನ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಗುಣಪದಕ್ಕೆ ಸಮನ್ವಯಾಧ್ಯಾಯ ವಿರೋಧಾಧ್ಯಾಯದಲ್ಲಿ ನೀವು ನೋಡ್ತಿರ್ಬೋದು ಅಂತ ಹೇಳಿ ಸ್ವಲ್ಪ ಮಾತ್ರ
ಒಂದೆರಡು ಪತ್ರಗಳು ಮಾತ್ರ ಇರೋದು ಅಂತ ಹೇಳಿದ್ರು. ಈಗ ಸದಾಗಮೈಕ ವಿಜ್ಞೇಯಂ ಹಾಗೆ ಅಂತ ಹೇಳಿದ್ರೆ ಒಳ್ಳೆ ಆಗಮಗಳು ಅಂತ ಹೇಳಿರಲ್ಲ, ಆ ಒಳ್ಳೆ ಆಗಮಗಳು ಯಾವುದು ಅದು ತಿಳಿಬೇಕು. ಮುಖ್ಯವಾಗಿರ್ತಕ್ಕಂಥದ್ದು ಬಾಕಿ ಇದು ಅದರಲ್ಲಿ ದಿ ಗ್ರೇಟೆಸ್ಟ್ ಡೆಫಿನೇಷನ್ ಆಚಾರ್ಯ ಕೊಟ್ಟದ್ದು, ದಿ ಮೋಸ್ಟ್ ಇಂಪಾರ್ಷಿಯಲ್ ಡೆಫಿನೇಷನ್ ಏನು ಅಂತಂದ್ರೆ ಅದಕ್ಕೆ ಮುಂಚೆ 2ನೇ ಶ್ಲೋಕ ವಿಶೇಷಣಾದಿ ಹಾನಿಯ ಕಟಿಶಾದಿ ಸದುಕ್ತಿಭಿಃ ಸಾಧಿಸ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ ಅಂತ ಹೇಳ್ತಾರೆ. ವಿಶೇಷಣಾನಿ, ಈ 3 ವಿಶೇಷಣ, ಯಾನಿ ವಿಶೇಷಣಾನಿ. ಈ ಮೊದಲ ಶ್ಲೋಕದಲ್ಲಿ ನಾರಾಯಣನಿಗೆ ಯಾವ 3 ವಿಶೇಷಣಗಳಾಗಿರ್ತಕ್ಕಂಥದ್ದು ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿತು ಅದನ್ನ ಕಥಿತಾನಿ ನಾನು ವಿಸ್ತಾರವಾಗಿ ಹೇಳ್ತೇನೆ. ಸದುಕ್ತಿಭಿ ಹಾಗೆಂತಂದ್ರೆ ಒಳ್ಳೆ ಯುಕ್ತಿಯಿಂದ, ಒಳ್ಳೆ ಪ್ರಮಾಣಗಳಿಂದ, ಒಳ್ಳೆ ಸಪೋರ್ಟಿಂಗ್ ಎವಿಡೆನ್ಸ್ನ ಇವುಗಳನ್ನ ಅನುವಾದ ಮಾಡಿ ಹೇಳ್ತೇನೆ. ಹಾಗೆ ಏನಂದ್ರೆ ಸಾಧಿಷ್ಯಾಮಿ, ಅದರ ಒಂದು ನಿರೂಪಣೆ ಮಾಡಿ ಕೊಡ್ತೇನೆ ನಿಮಗೆ. ಅದನ್ನ ತಾನಿಯೇವ, ಅದನ್ನ ನಾನು ಕ್ರಮಾತೆ, ಯಾವ ಕ್ರಮದಿಂದ ವಿಶೇಷಣ ಹೇಳಿನೋ ಅದೇ ಕ್ರಮದಿಂದ ಮೊದಲೇ ಹೇಳಿರೋ ಸದಾಗಮೈಕ ವಿಜ್ಞೇಯತ್ವ, 2ನೇದು ಸಮತೀತಕ್ಷರಾಕ್ಷರತ್ವ, 3ನೇದಾಗಿರ್ತಕ್ಕಂಥದ್ದು ನಿರ್ದೋಷ ಅಶೇಷ ಸದ್ಗುಣತ್ವ. ಅದೇ ಕ್ರಮದಿಂದ ನಾನು ಹೇಳ್ತೇನೆ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಇದರಲ್ಲಿ ಈ ಶ್ಲೋಕನ್ನ ನೋಡಿದ್ರೆ ಒಂದು ಗ್ರಂಥ ಆರಂಭಿಸಬೇಕು ಅಂತಂದ್ರೆ ಅದರಲ್ಲಿ ಅನುಬಂಧ ಚತುಷ್ಟಯ ಅಂತ ಇರಬೇಕು, 4 ಇರಬೇಕು. ಆ ಓದತಕ್ಕಂಥದ್ದಕ್ಕೆ ಒಂದು ಅಧಿಕಾರಿ ಇರಬೇಕು, ಆ ಓದತಕ್ಕಂಥದ್ದಕ್ಕೆ ಒಂದು ಸಬ್ಜೆಕ್ಟ್ ಇರಬೇಕು, ಅದರಿಂದ ಒಂದು ಪ್ರಯೋಜನ ಇರಬೇಕು, ಆ 3ಗೂ ಪರಸ್ಪರ ಸಂಬಂಧ ಇರ್ತಕ್ಕಂಥದ್ದು ಇರಬೇಕು. ಈಗ ನೀವು ಮೆಡಿಕಲ್ ಕಾಲೇಜಲ್ಲಿ ಸೇರಿರಿ, ಆಗ ನೀವು ಒಂದು ಅಧಿಕಾರಿ. ಇದಕ್ಕೆ ಡಾಕ್ಟರ್ ಆಗಬೇಕು ಅಂತ ಮೆಡಿಸಿನ್ ಅದು ಅಷ್ಟು ಸಬ್ಜೆಕ್ಟ್ ಇದೆ, ರೈಟ್? ಓದಿದ್ರೆ 4 ಜನಕ್ಕೆ ಉಪಕಾರ ಮಾಡಬಹುದು, ನಾವು ಮೆಡಿಕಲ್ ಸಂಪಾದಿಸಬಹುದು ಇರ್ತಕ್ಕಂಥದ್ದಿದೆ. ಆಗ ಈ 3ಗೂ ಪರಸ್ಪರ ಸಂಬಂಧವಾಗಿರ್ತಕ್ಕಂಥದ್ದಿದೆ. ಆದ ಕಾರಣ ಇಲ್ಲಿ ಒಂದು ಸಂಪಿದೆ. ಇಲ್ಲಿ ನೋಡಿದ್ರೆ ಅಧಿಕಾರಿಗಳಾಗಿರ್ತಕ್ಕಂಥದ್ದು ಸಜ್ಜನ ಸಂಪಿದೆ, ಸಜ್ಜನರಾಗಿರ್ತಕ್ಕಂಥವರು ಅಧಿಕಾರಿಗಳು. ಸಂಹಿತೆ ಅಂದ್ರೆ ಜ್ಞಾನ, ಅವ್ರ ಜ್ಞಾನಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ. ಅವ್ರ ಜ್ಞಾನವಾಗಿರ್ತಕ್ಕಂಥದ್ದು ಅವರಿಗೆ ಬಂತು ಅಂತಂದ್ರೆ ಹೊಸ ಪರಮಾತ್ಮನ ಜ್ಞಾನ ಬಂದ್ರೆ ಮೋಕ್ಷವಾಗಿರ್ತಕ್ಕಂಥದ್ದೇ ಅವರಿಗೆ ಸಿಗುತ್ತೆ. ಆದ ಕಾರಣ ಸಜ್ಜನರಾಗಿರ್ತಕ್ಕಂಥವ್ರು ಇದಕ್ಕೆ ಆಸೆ ಪಡ್ತಾರೆ. ಅವ್ರ ಹಣಕಾಸಿಗೋ ಕೀರ್ತಿಗೋ ಆಸೆ ಪಡೋದಿಲ್ಲ, ಪರಮಾತ್ಮನ ಕೊಟ್ಟು ತಿಳ್ಕೊಂಡು ನಮಗೆ ಒಳ್ಳೆ ಗತಿ ಆಗ್ಬೇಕು ಎಂಬುದಾಗಿರ್ತಕ್ಕಂಥದ್ದಕ್ಕೋಸ್ಕರ ಆಸೆ ಪಡ್ತಾರೆ. ಆದ ಕಾರಣ ಈ ಗ್ರಂಥವಾಗಿರ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಚತುಷ್ಟಯವಾಗಿರ್ತಕ್ಕಂಥದ್ದಿದೆ. ಆದ ಕಾರಣ ಈ ಗ್ರಂಥವಾಗಿರ್ತಕ್ಕಂಥದ್ದು ಆರಂಭಣೀಯ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಒಂದು ಟಾಪಿಕ್ ಆರಂಭಿಸಬೇಕು ಅಂತಂದ್ರೆ ಅದ್ರ ಈಗ ಒಂದು ಮೆಡಿಕಲ್ ಸೇರ್ತಕ್ಕಂಥವ್ರೆ ಒಬ್ಬರು ಎಲ್ಲೇ ಇದ್ರೆ ಮೆಡಿಕಲ್ ಕಾಲೇಜಿನ ಕಟ್ಟಿಗೆ ಏನ್ ಮಾಡೋದು? ಒಂದುವೇ ಇಲ್ಲ. ಅದು ಹೋದ್ರೆ ಹುಡುಗರು ಬರಬೇಕು, ಅಧಿಕಾರಿಗಳು ಬರಬೇಕು. ಅದೇ ಪ್ರಕಾರವಾಗಿ ಲೌಕಿಕದಲ್ಲಿ ನೋಡ್ರ ಅದೇ ಪ್ರಕಾರವಾಗಿ ಸಜ್ಜನರಾಗಿರ್ತಕ್ಕಂಥವ್ರು ಜ್ಞಾನಕ್ಕೋಸ್ಕರವಾಗಿ, ಪರಮಾತ್ಮನ ತಿಳ್ಕೊಳ್ಳೋಕ್ಕೋಸ್ಕರವಾಗಿ, ಅದು ತಿಳ್ಕೊಂಡ್ರೆ ಏನಾಗುತ್ತೆ? ಮೋಕ್ಷವೇ ಇರ್ತಕ್ಕಂಥದ್ದೇ ಪ್ರಯೋಜನವಾಗಿ ಆಗುತ್ತೆ. ಈ 3ಕ್ಕೂ ಪರಸ್ಪರ ಸಂಬಂಧ ಆಗಿರ್ತಕ್ಕಂಥದ್ದಿದೆ. ಆದ ಕಾರಣ ಈ ವಿಷ್ಣು ವಿನಿರ್ಣಯ ಎಂಬುದಾಗಿರ್ತಕ್ಕಂಥ ಗ್ರಂಥ ಆರಂಭಣೀಯ, ಇದು ಆರಂಭಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದನ್ನ 2 ಶ್ಲೋಕದಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಗುಣಂ ವಿಶೇಷಣಾನಿ ಯಾನಿಯ ಕಥಿತಾನಿ ಸದುಕ್ತಿಭಿಃ ಸಾಧಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ ಎಂಬುದಾಗಿ ಹೇಳಿದರು. ಅದಕ್ಕೆ ಆಮೇಲೆ ಸದಾಗಮಗಳು ಯಾವುದು? ಇದು ಮುಂದಿನ ನೀವು ದಯಮಾಡಿ ತಿಳ್ಕೊಬೇಕು. ಇದು ಒಂದು ತಿಳ್ಕೊಂಡ್ರೆ ಅದಕ್ಕೆ ಆಮೇಲೆ ನಿಮಗೆ ಸಂದೇಹ ಬರಲಾರದು. ನಿಮಗೆ ಏನು ಸಂದೇಹ ಇದ್ರು ದಯಮಾಡಿ ಕೇಳಬಹುದು. ಋಗಾದ್ಯ ಭಾರತಂ ಚೈವ ಪಂಚರಾತ್ರ ಮತಾಖಿಲಂ ಮೂಲ ರಾಮಾಯಣಂ ಚೈವ ಶಾಸ್ತ್ರವಿತ್ತು ಪುರಾಣಂ ಚ ಏತದಾತ್ಮಕಂ ಯೇ ಚ ಅನ್ವಯನ ತೇಷಾಂ ಸರ್ವೇ ಚೇತ ಸದಾಗಮಃ. ಆದ ಕಾರಣ ಸದಾಗಮಗಳಲ್ಲಿ ಅದು 36 ಪುರಾಣನ ಸೇರಿಸಲ್ಲ, ಚೆನ್ನಾಗಿ ಗಮನಿಸಿ. ಭಾಗವತನ ಸೇರಿಸಲ್ಲ, ವಿಷ್ಣು ಪುರಾಣನ ಸೇರಿಸಲ್ಲ, ಯಾವುದನ್ನು ಸೇರಿಸಲ್ಲ. ಸದಾಗಮಗಳಾಗಿರ್ತಕ್ಕಂಥದ್ದು 7 ತಾನೆ.
ಇದು ಒಂದಿನ ಹೇಳ್ತಾರೆ, ಚಂದಾಗಿ ನೀವು ಬರೆದಿಟ್ಟಿರ್ರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರಾಗಮ. ಈ ಪಂಚರಾತ್ರಾಗಮವನ್ನು ಕುರಿತು ಒಂದು ಗ್ರಂಥ ಬರಿಬೇಕು ಅಂತ ಹೇಳಿ ಕೈನಿಟ್ಟಿದ್ದೇನೆ. ಅದಾಗಲ್ಲ, ಅರ್ಥ ಆಯ್ತಲ್ಲ. ಪಂಚರಾತ್ರಾಗಮ 1000 ಕೋಟಿ ಗ್ರಂಥ, ಮೂಲ ರಾಮಾಯಣ ಅದೇ ಪ್ರಕಾರವಾಗಿ 1000 ಕೋಟಿ ಗ್ರಂಥ. ಅಯೋಧ ರೂಪಿ ಪರಮಾತ್ಮ ಮಾಡಿರ್ತಕ್ಕಂಥ ಗ್ರಂಥ ಅದು. ನಾರಾಯಣ ರೂಪಿ ಪರಮಾತ್ಮ ಮಾಡಿರ್ತಕ್ಕಂಥದ್ದು ಬ್ರಹ್ಮತರ್ಕ ಇತ್ಯಾದಿಗಳೆಲ್ಲ. ಈ ಇದರಲ್ಲಿ ಕೆಲವು ಭೋಗಗಳನ್ನ ಭಾಗ ಪಂಚರಾತ್ರಾಗಮ ಇರ್ತಕ್ಕಂಥದ್ದು. ಅದನ್ನ ಒಂದು ವಿಷಯ ನಮಗೆ ಹೇಳ್ಕೊಡ್ತಾರೆ. ಪಂಚರಾತ್ರಾಗಮ ಇರ್ತಕ್ಕಂಥದ್ದು ಕೆಲವದನ್ನ 150 ವರ್ಷದ ಮುಂಚೆ ವಿಶಿಷ್ಟಾದ್ವೈತದಲ್ಲಿ ಒಂದು ದೊಡ್ಡ ಪಂಡಿತರು, ಆಮೇಲೆ ಇಂಗ್ಲೆಂಡ್ ಇಂದ ಒಂದು ದೊಡ್ಡ ಸ್ಕಾಲರ್, ಜರ್ಮನಿಯಿಂದ ಒಂದು ಸ್ಕಾಲರ್, 3 ಜನ ಕೂತ್ಕೊಂಡು ಹಳೆಯಾರ್ ಲೈಬ್ರರಿಯಲ್ಲಿ ಮಾಡಿ ಕೆಲವು ಪೋರ್ಷನ್ಸ್ ಅನ್ನ ಪ್ರಿಂಟ್ ಮಾಡಿದ್ದಾರೆ. ಪೂನಾದಲ್ಲಿ ಕೆಲವು ಪೋರ್ಷನ್ಸ್ ಅನ್ನ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ತಿರುಪತಿಯಲ್ಲಿ ಕೆಲವು ಪೋರ್ಷನ್ಸ್ ಅನ್ನ ಪ್ರಿಂಟ್ ಮಾಡಿದ್ದಾರೆ. ನೀವು ಬೆಳಿಗ್ಗೆದ್ದು ಪಾರಾಯಣ ಮಾಡ್ಬೇಕಾದಕ್ಕೆ ಜಿತಂತೆ ಸ್ತೋತ್ರ ಅಂತಾರೆ. ಅದು ನನ್ನ 108 ಸ್ಟಾರ್ ಪುಸ್ತಕ ಇದೆ ನೋಡ್ರ, 108 ಸ್ಟಾರ್ ಪಾರ್ಟ್ 1 ಇದ್ರೆ ಜಿತಂತೆ ಸ್ತೋತ್ರ 5 ಅಧ್ಯಾಯ ಇರೋದು. ಆ ಜಿತಂತೆ ಸ್ತೋತ್ರ ಪೂರ ಪಂಚರಾತ್ರಾಗಮ. ಆಚಾರ್ಯರು 37 ಗ್ರಂಥದಲ್ಲಿ ಎಷ್ಟು ಸಡದಲ್ಲಿ ಪಂಚರಾತ್ರಾಗಮವನ್ನು ಹೇಳಿದ್ದಾರೆ ಎಂಬುದು. ಇದರಲ್ಲಿ ಒಂದು ವಿಷಯ ನಿಮಗೆ ನಾನು ಹೇಳ್ತಾನೆ. ಇದು ಹೇಳಿದ್ದು ನನಗೆ ತುಂಬಾ ಸಂತೋಷ. ಇದು ಹೇಳಿದ್ದು ನಿನ್ ಮುಂದೆ ಅಲ್ಲ, ಇದು ಹೇಳಿದ್ದು ಅದ್ವೈತ ಪಂಡಿತರು ಇಟ್ಟುಕೊಂಡು ನಾನು ದೇವರ ದಯದಿಂದ ಸಭಾ ನಡೆಸ್ತಾ ಇರೋ ವೇಳೆ ಅವರ ಎದುರು ಹೇಳಿದೆ. ಈ ಪಂಚರಾತ್ರಾಗಮ ಇರ್ತಕ್ಕಂಥದ್ದಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ಹೇಳಿ ಅದ್ವೈತ ಭಾಷ್ಯ ಹೇಳಿಲ್ಲ. ಪಂಚರಾತ್ರಾಗಮಕ್ಕೆ ಪ್ರಾಮಾಣ್ಯ ಅಂದ್ರೆ ಅಥಾರಿಟೇಟಿವ್ನೆಸ್ ಅದಕ್ಕಿಲ್ಲ ಎಂಬುದಾಗಿ ಅವರ ಅಭಿಪ್ರಾಯ. ಅದಕ್ಕೆ ಮತ್ತು ಸಮಯಪಾದದಲ್ಲಿ ಪತಿಯು ಅಸಾಮಂಜಸ್ಯ ಅದು ಅಂತ 4 ಸೂತ್ರ ಬರೋದು. ಅದು ಮತ್ತು ಶಕ್ತಿಯಾಗಿರ್ತಕ್ಕಂಥದ್ದಕ್ಕೆ ಜಗಜ್ಜನ್ಮಾದ ಕಾರಣ ಅಲ್ಲ ಅಂತ ಕಟ್ಟರ್ ಮಾಡಿದ್ದಾರೆ ಅಂತ ನಮ್ಮ ಭಾಷೆ ಇರೋದು. ಅದ್ವೈತ ಭಾಷೆ ನೋಡಿದ್ರೆ ಅದಕ್ಕೆ ಬಂದು ಪಂಚರಾತ್ರಿ ಆಗಬೇಕು ಪ್ರಾಮಾಣ್ಯ ಇಲ್ಲ ಹಾಗೆ ಅದಕ್ಕೆ ಈ 4 ಸೂತ್ರ ಮಾಡಿದ್ದಾರೆ ಹಾಗೆ ಅಂತ ಹೇಳಿ ವಿಸ್ತಾರವಾಗಿರೋದು. ಅದಕ್ಕೆ ಭಾವಿತ ಟಿಪ್ಪಣಿ ಇರೋದು. ನಾನು ಈ ಮಧು ನಿಮ್ಮ ಹತ್ರ ಹೇಳ್ತೇನೆ, ಈ ಸಂತೋಷನ ಯಾರ ಹತ್ರ ಹೇಳಿ. ಆಗ ಅವ್ರು ಬಂದವರ ಹತ್ರ ಒಂದು ಮಾತು ಕೇಳಿದೆ. ನೀವು ವೇದ ವ್ಯಾಸದೇವರ ಇರ್ತಕ್ಕಂಥವ್ರು ಭಗವಂತ ಅಂತ ಒಪ್ಪುತ್ತೀರಿ, ಅವರು ತಾನು ಪಂಚರಾತ್ರಾಗಮ ಮಾಡಿದವರು ಅಂತ ಒಪ್ಪುತ್ತೀರಿ, ಅವ್ರು 1000 ಕೋಟಿ ಗ್ರಂಥ ಅಂತ ಒಪ್ಪುತ್ತೀರಿ. ಅದನ್ನ 4 ಸೂತ್ರ ಮಾಡಿ ಅದೇ ವೇದ ವ್ಯಾಸದೇವರು ಅದು ಅಪ್ರಮಾಣ ಅಂತ ಹೇಳಿದ್ರೆ ಅವರು ಒಂದು ಆತರ ಅಂತ ಕೇಳಿದೆ. ಆತರ ಹೀಗೆ ಸುಪ್ರೀಂ ಕೋರ್ಟ್ ಮಡಕರ ಮಾದ್ರೆ ಈಗ ಮಡಕ್ಕಾದಿಕ್ ಬಂದ್ರೆ ಸುಪ್ರೀಂ ಕೋರ್ಟ್ ಮಡಕ್ ನೋಡ್ರಿ ಅಲ್ಲ. ಅದಕ್ಕೆ ಕಾರಣ ಏನು ಅಂತಂಬದು ನನ್ನ ಪುಸ್ತಕದಲ್ಲಿ ಬರುತ್ತೇನೆ, ದಯಮಾಡಿ ನೋಡ್ರಿ. 94th ಬುಕ್ ಇಲ್ಲಿರೋದು ಎಷ್ಟೋ ವರ್ಷದ ಮುಂಚೆ ಪಂಚರಾತ್ರಾಗಮದಲ್ಲಿ ಅದು ಬ್ರಹ್ಮ ಸಂಹಿತ ಅಂತಿರೋದು. ಸಂಹಿತ ಅಂತ ಇಲ್ಲಿ ಬರ್ತೀವೋ ಅದು ಪೂರ ಪಂಚರಾತ್ರಾಗಮ ಅಂತ ಅರ್ಥ. ಆಚಾರ್ಯರ ಭಾಷೆ ತೆಗೆದು ನೋಡಿದ್ರೆ ಇದು ರಾಮ ಸಂಹಿತಾಯ ಅಂತ ಬರೋದು. ಹಾಗೆಂತಂದ್ರೆ ಅದು ಪಂಚರಾತ್ರಾಗಮನ ಪೋಷ ಅಂತ ಅರ್ಥ. ಶಿವಪುರುಷದಲ್ಲಿರೋದು ಅಲ್ಲಿ ಮಾದರಿ ಬ್ರಹ್ಮ ಸಂಹಿತ ಅಂತಿದೆ. ಬ್ರಹ್ಮ ಸಂಹಿತ ಅಲ್ಲಿ 30ನೇ ಅಧ್ಯಾಯದಲ್ಲಿ ಮತ್ತು ಅಷ್ಟೋತ್ತರ ಇದೆ. ನಾನು ಪಬ್ಲಿಷ್ ಮಾಡಿದ್ದೆ, ನೋಡ್ಬೋದು ನೀವು. ನನ್ನ ಬುಕ್ ಇಲ್ಲಿ 2 ಸಾರಿ ಪಬ್ಲಿಷ್ ಮಾಡಿದ್ದಾರೆ. 108 ಆಗಲಿ ಒಂದ್ಸಾರಿ ಆಗಿದ್ದಾರೆ. ಯಾವಾಗಲೂ ನಾನು ಬರೆಯವಳೆ ಹರಿತಾವನ್ ಸಾರು ಬರೆಯವಳೆ, ಗೋಪಾಲನ್ ಬಗ್ಗೆ ಬರೆಯವಳೆ, ಆಮೇಲೆ ಅದನ್ನು ಹಾಕಿದ್ದಾರೆ. ಆಗ ಇದು ನಾನು ನೀವು ನಿಮಗೆ ನೋಡಿರಿದ್ರೆ ಆ 30ನೇ ಅಧ್ಯಾಯದಲ್ಲಿ ಮಧ್ವಾಷ್ಟೋತ್ತರ ಹಬ್ಬದಲ್ಲಿ ಈಗ ಮಧ್ವಾಚಾರ್ಯರು ಬಂದು ವೈದ್ಯಾತ್ಮಾನುಮನ ಘಟನ, ಉಪಾಧಿ ಘಟನ, ತತ್ವ ಸಂಖ್ಯಾನ, ತತ್ವ ಏಕಾಂತ ಹೆಸರಿಟ್ಟರು ಅಂತ ದಯಮಾಡಿ ನಿಲ್ಸಿಬೇಡ್ರಿ. ಅದು ಪೂರ ಆ ಪಂಚರಾತ್ರಿ ಆಗಬಂದಿದೆ. ಅದಕ್ಕೆ ಪ್ರಮಾಣ ತಗೊಂಡ್ಬಿಟ್ರೆ ವಿದ್ಯಾತ್ಮಾನ ಘಟನ ಪ್ರಮಾಣ ಬಂದು ಬಿಡೋದು ಅಂತ ಹೇಳಿ ನೀವು ಅಪ್ರಮಾಣ ಅಂತ ಹೇಳಿದ್ದೀರಿ, ಹಾಗೆ ಹೇಳಿದ್ದಾರೆ. ನಾ ಹೇಳಿದೆ ಅವ್ರ ಮುಂದೆ, ಇದ್ರ ಮೇಲೆ ಕೋಪಿಸ್ಬೇಡ್ರಿ, ನೀವು ಯೋಚನೆ ಮಾಡಿ ಹೇಳ್ರಿ ಇದ್ದೆ. ಅದಕ್ಕೆ ಅವ್ರು ಕೊಟ್ಟ ಉತ್ತರ ನಿಮ್ಮ ಹತ್ರ ಹೇಳ್ತಾರೆ. ಆಗುತ್ತೆ ನಂಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್. ಮೋಕ್ಷದಲ್ಲಿ ಇದ್ದಾಗಿತ್ತು ಚಿಂತ್ಯಂಬಾದಿ ಅಂತ ಹೇಳಿರು.
ನಾವು ಚಿಂತನೆ ಮಾಡ್ತೇವೆ ಅಂತ ಹೇಳಿರು. ಇನ್ನು ಚಿಂತನೆ 15 ವರ್ಷದ ಮೇಲಾಯ್ತು. ಆದ ಕಾರಣ ಇದು ಪಂಚರಾತ್ರಾಗಮ, ಮೂಲ ರಾಮಾಯಣ, ನಾ ತಿರುಗು ನಿಮ್ಮ ಹತ್ರ ಹೇಳ್ತಾರೆ, ಮೂಲ ರಾಮಾಯಣನ ಅನುಸರಿಸಿ ಮಾಡಿರ್ತಕ್ಕಂಥ ಮಹಾಭಾರತ ತಾತ್ಪರ್ಯದಲ್ಲಿ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೂ ನೀವು ಕೇಳಿರಿ. ತುಂಬಾ ಸಂತೋಷ. ಅದು 5 ಅಧ್ಯಾಯ ನೀವು ಪಾರಾಯಣ ಮಾಡಿರಿ ಇದ್ರೆ ಸುಮಾರು ಒಂದು 600 ಶ್ಲೋಕ ಇರೋದು. ಅದು ಪಾರಾಯಣ ಮಾಡಿದ್ರೆ ಮೂಲ ರಾಮಾಯಣ ಪಾರಾಯಣ ಮಾಡಿದ್ರೆ ಪುಣ್ಯವಾಗಿರ್ತಕ್ಕಂಥ ನಮಗೆ ಬರೋದು. ಎಷ್ಟು ದೂರ ಆಚಾರ್ಯರು ಉಪಕಾರ ಮಾಡಿದ್ದಾರೆ ಅಂತ ಆಚಾರ್ಯರು ಉಪಕಾರ ಸ್ವರ್ಗಕ್ಕೆ ಸಂತಾನದ ಕರ್ತವ್ಯ. ಹೀಗೆಂದ್ರೆ ಅವ್ರು ನಮಗೆ ಉಪಕಾರ ಮಾಡಿದ್ದಾರೆ ಅಂತ ನೆನೆಸಿ ಇದ್ರೆ ಸಾಕು. ಇದಕ್ಕೆಂದ್ರೆ ಯಾವ ಕಾಲದಲ್ಲಿ ನಾವು ಮೂಲ ರಾಮಾಯಣ ಓದ್ತಾರೆ, ವಾಲ್ಮೀಕಿ ರಾಮಾಯಣ ಪುಸ್ತಕ ಕೊಟ್ರೆ ಅದರಲ್ಲಿ ಅಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಏನು ಬಾಧೆ ತಿಳಿದು ನಿಮಗೆ ಸೀತಾ ನಡೆದ ಕೈ ಹಿಡಿದು ಹೋದ ಹಾಗಂತಿರೋದು ಅದೆಲ್ಲ ತುಂಬಾ ತಪ್ಪು. ಹೀಗಿರ್ತಕ್ಕಂಥದ್ದು ಭಾಗವತ ಓದಿರಿ ಇದ್ರೆ ಭೂತನವಿಗೆ ನಾನು ನೆಕ್ಸ್ಟ್ ಬುಕ್ ಮನು ದಯಮಾಡಿ ಬರ್ತಾ ಇದ್ದೀನಿ ಕಳಿಸು ಅಂತ ಹೇಳ್ತಾರೆ. ನೆಕ್ಸ್ಟ್ ಬುಕ್ ಕೃಷ್ಣ ಅಷ್ಟೋತ್ತರ ಶತಕ ಅಂತ ಕೊಡ್ತಾರೆ. ಅದನ್ನ ನಾನು ಬಂದು 6 ಸ್ಥಳದಲ್ಲಿ ಕೃಷ್ಣ ಅಷ್ಟೋತ್ತರ ತೆಗೆದು ನೋಡಿದೆ. 6 ಸ್ಥಳದಲ್ಲಿ ಬರ್ತಕ್ಕಂಥದ್ದು ಆಚಾರ್ಯರ ಮಹಾಭಾರತ ತಾತ್ಪರ್ಯಕ್ಕೆ ವಿರೋಧವಾಗಿದೆ. ಆಮೇಲೆ ಪದ್ಮ ಪುರಾಣದಲ್ಲಿ ನೋಡಿದೆ, ಅದು ಸರಿಯಾಯಿತು. ಅದಕ್ಕೋಸ್ಕರ ಬರೆದು ಅದನ್ನು ಪಬ್ಲಿಷ್ ಮಾಡಿದ್ದೇನೆ. ಮುಂದೆ ದೊಡ್ಡ ಪುಸ್ತಕ ಅದು ಅಷ್ಟೋತ್ತರ ಇರ್ತಕ್ಕಂಥದ್ದು ಮುಂದೆ ಪಕ್ಕದ್ದು ಅದಕ್ಕೆ ವ್ಯಾಖ್ಯಾನ 350 ಪಕ್ಕ ಇರೋದು ದೊಡ್ಡ ಪುಸ್ತಕ. ದಯಮಾಡಿ ಹೋದ್ರಿ ಅಷ್ಟೋತ್ತರ ಇರ್ತಕ್ಕಂಥದ್ದು ನಿಮಗೆ ಸುಮಾರು ಒಂದು 2 ನಿಮಿಷ ದಯಮಾಡಿ ಓದ್ಬೇಕು. ಅಲ್ಲಿ ಭಾಗವತದ ನೋಡಿದ್ರೆ ನಿಮಗೆ ಪೂತನಾವಿಗೆ ಸದ್ಗತಿ ಕೊಟ್ಟ ಅಂತಿರೋದು. ಪೂತನಾವಿಗೆ ಸದ್ಗತಿ ಕೊಟ್ಟವನೇ ಅಂತ ಕೃಷ್ಣ ಅಷ್ಟೋತ್ತರ. ನಾನು ಹೇಳುತ್ತಾ ಇರೋದಲ್ಲ, ತುಂಬಾ ತಪ್ಪು. ಆಮೇಲೆ ಭಾಗವತದಲ್ಲಿ ಎಂದು ಹೇಳಿದ್ರೆ ಉತ್ತಮ ನಮಗೆ. ಇದಕ್ಕೆಂದ್ರೆ ಭಾಗವತ ಹೇಳೋರು ಮೊದಲ ಭಾಗವತ ತಾತ್ಪರ್ಯ ಮಂಗಳಾಚರಣೆ ಶ್ಲೋಕ ಹೇಳ್ಬೇಕು. ಇಲ್ಲಿದ್ರೆ ಮೈಲಿಯೇ ಜನ್ಮಾದ್ಯಸ್ಯ ನಾವು ಅಂತ ಹೇಳ್ಕೊಬೋದು. ಸೃಷ್ಟಿ ಸ್ಥಿತಿಯ ಬೇಹಾರ ಅಂತ ಹೇಳಿ ಆಚಾರ್ಯರು ಮಾಡಿರ್ತಕ್ಕಂಥ ಮಂಗಳಾಚರಣೆ ಶ್ಲೋಕನ ಹೇಳ್ಬೇಕು. ಇದಕ್ಕೆಂದ್ರೆ ಪ್ರಹ್ಲಾದರಾಜರು ತನ್ನ ಮೇಲೆ ಕೈಯಿಟ್ಟು ನರಸಿಂಹದೇವರು ಮಾಡಿರು ಪದ್ಮಕರ ಪ್ರಸಾದ ಅಂತ ಬರೋದು ಪ್ರಹ್ಲಾದ ಸ್ತುತಿ ಇದೆ. ಪ್ರಹ್ಲಾದರಾಜರ ಮೇಲೆ ತನ್ನ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿ ರೂಪದಲ್ಲಿ ಒಂದು ಅರ್ಥ ಮಾಡಿಕೊಂಡ್ರೆ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಮೀ. ಅದಿಲ್ಲ ಅಭಿಪ್ರಾಯ ಭೇದವೇ ಇಲ್ಲ. ಅವರು ದೊಡ್ಡ ಭಕ್ತರು, ಅವ್ರ ಮೇಲೆ ಇಟ್ರು. ನೆಕ್ಸ್ಟ್ ಶ್ಲೋಕದಲ್ಲಿ ಇಂಥ ಬಾರಿ ತಲೆ ಮೇಲೆ ಕೈ ಇಟ್ಟು ನೆಕ್ಸ್ಟ್ ದೈವ ಮಾಡಿದ್ದಿಲ್ಲ, ವಾಯುದೇವರಿಗೆ ಮಾಡಿದ್ದಿಲ್ಲ ಅಂತಿದೆ. ಆ ಶ್ಲೋಕನ ನಾವು ಓದೋದಿಲ್ಲ, ಅರ್ಥ ಆಯ್ತಿಲ್ಲ. ಇನ್ನೊಂದು ಹೇಳ್ತಾರೆ, ಅಂಬರೀಷ ಮಹಾರಾಜ ನೀವು ಕೇಳಿಬಿಟ್ಟಿದ್ವಿ. ದ್ವಾದಶಿ ದಿನ ಕೂಗಿರೆ ಅಂಬರೀಷ ದೇಶ ನಡೆಯರು ಅದೇ ಕಾಲದಲ್ಲಿ. ಏಕೆಂದ್ರೆ ಏಕಾದಶಿ ಉಪವಾಸ ಮಾಡೋದ್ರಲ್ಲಿ ಅಂಬರೀಷಿಗೆ ಮೇಲೆ ಬೇರೆ ಯಾರು ಇಲ್ಲ. ಅವನ ರಾಜ್ಯ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಕುದುರೆ ಕೂಡ ಹುಲ್ಲುಕೊಳ್ಳರ. ಅವರ ಮಗಳು ಅವರ ಹಳೆಯನಾಗಿರ್ತಕ್ಕಂಥ ಅವನು ತುಂಬಾ ವೀಕು. ಅವ ಏಕಾದಶಿ ಮತ್ತೆ ಸರಿಲ್ಲ, ಹಾಲೇನು ಕುಡಿಬೇಕು. ಮಗಳು ಹಂಗೆ ಗಂಟಲು, ಅಯ್ಯೋ ಅಪ್ಪರೇ ದೊಡ್ಡ ಹಾಲು ಕುಡಿಯಲಿಕ್ಕಿಲ್ಲ ಅಂತ ಭಾಗವತ ನೀವು ನೋಡಿದ್ರೆ ಅಂತ ಮರಿ ಇದ್ದು ದೇವರಿಗೆ ವಿಚಿತ್ರ ಭಕ್ತಿ ಮಾಡಿದವ. ಅವನ ಭಕ್ತಿಯನ್ನು ಕುರಿತು ಹೇಳಬೇಳೆ. ಅಂಬರೀಷ ಮಹಾರಾಜನ ಇರ್ತಕ್ಕಂಥ ಭಕ್ತಿಯನ್ನು ಕುರಿತು ಹೇಳಬೇಳೆ. ಹೇಗೆ ಹೇಳ್ತಾರೆ ಅಂತ ಭಾಗವತ ನೀವು ನೋಡ್ಬೇಕು. ನೋಡಿ ಸೆಮಿನಾರ್ ಯಾವಾಗ ಎಷ್ಟು ಆಗ ಕಮಲಾಗಲ್ಲ ಮದುವೆ ಆಗಿರಲ್ಲ ಅಂತ ನಟಿಸ್ತಾರೆ. ಆಗ ಬಂದ್ರ ವೇಳೆ 5 ಜನ ಇಟ್ಟೆ ಸೆಮಿನಾರ್ ಕೊಂಚ ನೋಡ್ರಿಂದ. ಆಗ ನೆಕ್ಸ್ಟ್ ಶ್ಲೋಕದಲ್ಲಿ ಅಂಬರೀಷ ಮಹಾರಾಜನ ಇರ್ತಕ್ಕಂಥ ತುಂಬಾ ದೇವರೇ ಭಕ್ತಿ ಮಾಡಿದ ಅದು ಸರಿ. ಅದನ್ನು ನೋಡಿ ಅವಮಾನ ಪಟ್ಟು ಚತುರ್ಮುಖ ಬ್ರಹ್ಮದೇವರು ತಲೆ ಬಗ್ಗೆ ಕೊಟ್ಟರು. ವಿರಿಂಚಾದಿ ಅದೃಷ್ಟಕಾರ ಅಂತ ಬರೋದು ಭಾಗವತ ತಾತ್ಪರ್ಯ ನೋಡಿದ್ರೆ ಆಚಾರ್ಯರು ಬ್ರಹ್ಮಾಂಡ ಪುರಾಣ ಇನ್ನೊಂದು ಪುರಾಣ ಹೇಳಿ ಮಹಾರಾಜನ ಇರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಮಾಡ್ತಕ್ಕಂಥ ದೇವರೇ ಮಾಡ್ತಕ್ಕಂಥ ಭಕ್ತಿಯಲ್ಲಿ ಕೋಟಿಯಲ್ಲಿ ಒಂದು ಭಾಗ ತೆಗೆದು ಅದನ್ನ ಒಂದೊಂದು ದುಡ್ಡು ಅದಿಲ್ಲಿ ಕೋಟಿಯಲ್ಲಿ ಒಂದು ಭಾಗವಾಗಿರ್ತಕ್ಕಂಥದ್ದು ಏನು ಅದು ಕೂಡ ಅವ ಸ್ಮರಣೆ ಮಾಡಿ ನೋಡ್ಲಕ್ ಬಿಡಲಾರ್ದು. ಹಾಗೆ ಪದ ಹೇಳಂಗೆ ಈ ಪ್ರಕಾರವೇ ಇದೆ. ಆದ ಕಾರಣ ಹೀಗಿದ್ದ ಕಾರಣ ಈಗ ಯಾಕೆ ಹೇಳ್ತಾರೆ ಇದ್ರೆ ಈ ಏಳಾಗಿರ್ತಕ್ಕಂಥದ್ದಲ್ಲಿ ಇಂಥ ಮರಿ ಇರ್ಲಾರ್ದು. ಈ 4+3 3 ನಾಲ್ಕಿಂದ ತಗೊಂಡು ಈ ಒಂದಕ್ಕೆ ನಿಮಗೆ ಗೊತ್ತಾಗೋದು ಮುಂದಿನ ಆಗೋದು. ಈ 4 ಆಗಿರ್ತಕ್ಕಂಥ
ಮಾಡಿರ್ತಕ್ಕಂಥದ್ದು ಅಪೌರುಷೇಯ. ವೇದಗಳು ಯಾರು ಮಾಡಿದ್ದಲ್ಲ, ಆತರೇ ಅಲ್ಲ, ಯಾರು ಇಲ್ಲ. ಈ ನಾಲ್ಕಿಗೂ ಆತರಿದ್ದಾರೆ. ಅರ್ಥ ಆಯ್ತಿಲ್ಲ? ದೇವರು ಮಾಡಿದ ಕಾರಣ ಅದು ಪ್ರಮಾಣ ಅಂತ ಮುಂದೆ ನಾ ಹೇಳಲ್ಲ. ವೇದವ್ಯಾಸ ದೇವರು ಮಾಡಿದ ಕಾರಣ ಪ್ರಮಾಣ ಅಂತ ಹೇಳಿದ್ರೆ ಅವರು ಹೇಳುವಂತಿಲ್ಲ. ನಮಗ ಅವ್ರ ದೇವರು ಎಷ್ಟು ಇಂಪಾರ್ಷದ ಆಚಾರ್ಯ ಶಾಸ್ತ್ರ ಇದೆ ಅಂತ ಒಂದು ಸಾರಿ ನೀವು ದಯಮಾಡಿ ತೆಳಗಟ್ರಿ ನನಗೆ ಸಾಕು. ವೇದವ್ಯಾಸ ದೇವರು ಮಾಡಿರು ಆದ ಕಾರಣ ಇದು ಪ್ರಮಾಣ ಅಂತ ಮುಂದೆ ಹೇಳಿದ್ರೆ ನಾ ಇನ್ನೊಬ್ಬರ ಹೆಸರು ಹೇಳೋದಿಲ್ಲ. ಅವ್ರು ನನಗೆ ದೇವರು, ಅವ್ರು ಮಾಡಿದ ಕಾರಣ ಪ್ರಮಾಣ ಅಂತ ಅವರು ಹೇಳುವ. ಇನ್ನೊಬ್ಬ ಹೇಳುವ ಅವ್ರು ತನಕ್ಕೆ ದೇವರು ಆದ ಕಾರಣ ಅವ್ರು ಮಾಡಿದ್ದ ಪ್ರಮಾಣ ಅಂತ ಹೇಳುವ. ಆದ ಕಾರಣ ಅಂತ ಹೇಳಲ್ಲ. ಈ ಮೂರ ಇರ್ತಕ್ಕಂಥದ್ದು ವೇದದಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ ಸರಿಯಾಗಿ ಹೇಳಿದ ಪ್ರಯುಕ್ತ ಮತ್ತು ಈ ಮೂರು ಪ್ರಮಾಣ ಅಂತ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ನೋಡ್ರಿ ಮೂಲ ರಾಮಾಯಣ ಶಿವ, ಅದಕ್ಕಾಮೇಲೆ ಏಜ ಅನುಯಾಯಿಸ್ತೇಷ, ಇದು ತುಂಬಾ ಮುಖ್ಯ. ಇದಕ್ಕೆ ಅನುಸರಿಸಿದೆಯೋ ಇದನ್ನ ಅನುಸರಿಸಿ ನೀವು ಒಂದು ಇಂಗ್ಲಿಷ್ ಲೆಕ್ಚರ್ ಕೊಟ್ಟಿದ್ರೆ ಇಂಗ್ಲಿಷ್ ಕೊಟ್ಟು ಅಂತ ತಪ್ಪು ಅಂತ ಹೇಳಲ್ಲ. ನೀವು ಗಾಡ್ ಈಸ್ ಗ್ರೇಟ್ ಅಂತ ಇಂಗ್ಲಿಷ್ ಹೇಳಿದ್ರೆ ಸಂತೋಷ, ನಾರಾಯಣ ಇಸ್ ಗ್ರೇಟ್ ಅಂತ ಹೇಳಿದ್ರೆ ಸಂತೋಷ. ನಂಗೆ ಅರ್ಥ ಆಯ್ತಿಲ್ಲ? ನಾರಾಯಣ ಇಸ್ ಗ್ರೇಟ್ ಅಂದ್ರೆ ಹರಿಸಂಗೋತ್ತಮ ಅಂತ ಹೇಳ್ತಾ ಇದ್ದೀರಿ. ಅರ್ಥ ಆಯ್ತಿಲ್ಲ? ಇದಕ್ಕೆ ಈ ಇನ್ಕ್ಲೂಸಿವ್ ಡೆಫಿನೇಷನ್ ಕೊಟ್ಟಂತ ಆಚಾರ್ಯರು ಎಷ್ಟು ಜನ ನಾವು ಮಹಾತ್ಮರು ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತ ನೀವು ಯೋಚನೆ ಮಾಡಿ ನೋಡ್ರಿ. ಯಾರು ಹೇಳಿದ್ರು ಸರಿ, ಯಾವ ಭಾಷೆಯಲ್ಲಿ ಹೇಳಿದ್ರು ಸರಿ, ಈ ಹೇಳಿಗೆ ಸಮತ್ವ ಹೇಳಿದ್ದಂದ್ರೆ ಅದು ಪ್ರಮಾಣ. ಅವರು ಹಿಂದೆ ಹೋಗ್ಬೇಕು ಬದಿಲ್ಲ. ಇದಕ್ಕೆ ನಮಗೆ ಐ ಡೋಂಟ್ ವಾಂಟ್ ಟು ಟೆಲ್ ಸ್ಟೋರೀಸ್. If you want, I can tell stories from Bible. If you want, I will tell stories from Quran and other scriptures. ಅದಕ್ಕೆ ಇದಕ್ಕೆ ಅನುಸರಿಸಿ ಇತ್ತು ಅಂತಂದ್ರೆ ಆ ಭಾಗವಾಗಿರ್ತಕ್ಕಂಥದ್ದು ಪ್ರಮಾಣ. ಒಂದು ಚಿಕ್ಕ ಒಂದು ಬರ್ತಾರೆ, ಒಂದು ನಿಮಗೆ ಹೇಳ್ತಾರೆ ಕುರಾನ್ ಒಂದು ಚಿಕ್ಕ ಬರೋದು. ನಬಿ ಶಿಷ್ಯ ಒಬ್ಬರು ಬಂದು ಬೃಹಸ್ವಾರ ಉಪದೇಶ ಮಾಡ್ತಾ ಇದ್ರು. ಆಗ ಒಂದು ಶಿಷ್ಯ ಕೇಳಿದ, ನೀವು ಉಪದೇಶ ಮಾಡೋದು ತುಂಬಾ ಚೆಂದ ಇದೆ, ದಿನಾಗ್ಲೂ ಯಾಕೆ ಮಾಡ್ಕೊಡುದು ಹಾಗೆ ಅಂತ ಕೇಳಿದ್ರು. ಹೌದಪ್ಪ, ನಾ ಹೇಳ್ತೇನೆ, ದಿನಾಗ್ಲೂ ಮಾಡ್ಕೊಡುದು ಔಷಧವಾಗಿರ್ತಕ್ಕಂಥದ್ದು. ರೋಗ ಬಂದ ವೇಳೆ ತಗೋಬೇಕು. ಅರ್ಥ ಆಯ್ತಲ್ಲ? ದಿನಾಗ್ಲೂ ಔಷಧ ಕುಡಿದು ಅದ್ರ ಹಂಗೆ ನಿಂಗೆ ಒಂದು ವಾರ ಹೇಳ್ದೆ ನೋಡು, ಅದ್ರ ಪ್ರಕಾರವಾಗಿ ನೀನ್ ನಡಗು. ಆಮೇಲೆ ಸಂದೇಹ ಬಂದ್ರೆ ಇನ್ನೊಂದು ವಾರ ಹೇಳ್ಬೇಕು ಹೊರತಾಗಿ ಇಂಥ ಮಾರಿ ಈ ಪ್ರಕಾರವಾಗಿ ಹೇಳ್ಬಾರ್ದು ಅಂದ್ರೆ. ಏನಕ್ಕೆ ಹೆಚ್ಚು ಅನುಕೂಲವೇ ಸದಾ ಜೀವನ ಆಗಿರ್ಬೇಕು. ಎಲ್ಲ ನೋಡಿ ಅಧಿಕಾರಿಯಾಗಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಈ ಪ್ರಕಾರವಾಗಿ ಬರ್ತಕ್ಕಂಥದ್ದು ಇದಕ್ಕೆ ಅನುಸರಿಸಿ ಹೇಳಿದ್ರೆ ಕೂಡ ಇದಕ್ಕೆ ಸುಮಾರು ಒಂದು 150 ವರ್ಷದ ಮುಂಚೆ ನೀವು ಕೇಳಿರುವಿರುವ ಡಾಕ್ಟರ್ ಟೀಬಾ ಅಂತ ಹೇಳಿ ಇಟಾಲಿಯನ್ ಪ್ರೊಫೆಸರ್, ಅವರು ಗ್ರೇಟ್ ವೆಸ್ಟರ್ನ್ ಫಿಲಾಸಫರ್, ಇಟಾಲಿಯನ್ ಪ್ರೊಫೆಸರ್. ಅವರು ಬಂದು ವೇದೆಲ್ಲ ಓದಿದ್ದಿಲ್ಲ, ಅರ್ಥ ಆಯ್ತಿಲ್ಲ. ಆ ರಿಸರ್ಚ್ ಮಾಡಿ ಜೀವನ ಇರ್ತಕ್ಕಂಥ ಅಣುವಾಯ್ತಾನೆ ಇರಬೇಕು. ಆನೆಯಲ್ಲಿರ್ತಕ್ಕಂಥ ಜೀವನ ಅಣುತ್ತಾನೆ. ಚಂದ ಅರ್ಥ ಮಾಡ್ಕೊಳ್ರಿ. ಇರುವಲ್ಲಿರ್ತಕ್ಕಂಥ ಜೀವನ ಅಣುತ್ತಾನೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವನ ಅಣುತ್ತಾನೆ ಅಂತ ಬರೆದಿದ್ದಾರ. ಇದನ್ನ ನಮ್ಮ ತಂದೆಯವರು ಓದುಟ್ಟು ನಮ್ಮ ಶ್ರೀರಂಗನಾಥ ಶ್ರೀಪಾದಗಳವರು ಮುಂದೆ ಹೇಳೋಣ. ಮಹಾರಾಯನೋಮ ಹೇಳಿದ್ದಾನ ಒಳ್ಳೆಯವನು ಹಾಗೆ ಅಂತ ಹೇಳಿರುತ್ತೆ. ಇದಕ್ಕೆ ಈಗ ಜೈನ್ ಫಿಲಾಸಫಿ ಪ್ರಕಾರವಾಗಿ ಅವ್ರು ಹೇಳ್ತಾರೆ, ಜೀವನ ಇರ್ತಕ್ಕಂಥ ಯಾವ ಸೈಜು ದೇಹ ಇದೆಯೋ ಆ ದೇಹವಾಗಿರ್ತಕ್ಕಂಥ ಸೈಜು ಜೀವ ಇದ್ದಾನೆ ಅಂತಂದ್ರೆ ಜೀವನಿ ವಿಕಾರದ್ದು ಆಪತ್ತಿ ಬರುತ್ತೆ. ಜೀವನಿ ವಿಕಾರದ್ದು ಆಪತ್ತು ಅಂದ್ರೆ ನಾಶ ಹುಡುವ. ಆದ ಕಾರಣ ಅವೇ ಜೀವ ಹೇಳಿದ್ರು ಕೂಡ ಜೀವಾಣು ಅಂತ ಹೇಳ್ತಕ್ಕಂಥ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ ವೇದದಲ್ಲಿ. ಆದ ಕಾರಣ ಅವಿರೋಧಷ್ಟೇ ಚಂದ್ರ ಮತ್ತು ಹೋಗ್ತಾ. ಆಗ ಮಧು ನೀವು ಕೇಳ್ಬೋದು, ಕಾಯಿ ಚುಮುಟಿನೂ ನೋಯಿದ್ದೆಲ್ಲ ತಿರುಗಿ ಇಲ್ದಂತ ದೇವರಿದ್ದಾನು ಅಂತಂದ್ರೆ ಅವನ ವ್ಯಾಪ್ತಿಯಾಗಿರ್ತಕ್ಕಂಥದ್ದು ದೇಹಪೂರ, ಈ ದೇಹಪೂರ ಉಂಟು. ನನ್ನ ದೇಹದಲ್ಲಿ ಚುಮುಟಿನ ನಿಮಗೆ ನೋಯಾದಿಲ್ಲ. ಹೇಗೊಂದು ಲೈಟ್ ಹಾಕಿದ್ರೆ ಪೂರ ಬರ್ತೀವೋ ಅದೇ ಪ್ರಕಾರವಾಗಿ ಅವಿರೋಧಷ್ಟೇ ಚಂದ್ರ ಮತ್ತು ಎಂಬ ಸೂತ್ರವರಗಳೇ ನಿಮಗೆ ಅರ್ಥವಾಗ್ತಕ್ಕಂಥದ್ದು. ಈ ಇದಕ್ಕೆ ಅನುಸರಿಸಿರ್ತಕ್ಕಂಥ ಆಗಮಗಳಾಗಿರ್ತಕ್ಕಂಥದ್ದು ಯಾವುದಿದ್ರು ಅದು ಮತ್ತು ಅದು ಸದಾಗಮಗಳು. ಈ 7 ಆಗಮಗಳಾಗಿರ್ತಕ್ಕಂಥದ್ದಲ್ಲಿ ಒಂದು ಏನಂತಂದ್ರೆ
ಯಾವ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಇರಲಾರದು. ಹಾಗೆ ಒಂದು ಸಂದೇಹ ಭಾರತವಾಗಿರ್ತಕ್ಕಂಥದ್ದು ವೇದದಕ್ಕಿಂತ ಉತ್ತಮ ಅಂತ ಹೇಳ್ತವ್ರೆ. ಗೀತಾ ತಾತ್ಪರ್ಯ ನಿರ್ಣಯ ಮೊದಲ ಇಂಟ್ರೊಡಕ್ಷನ್ ಇದೆ ನೋಡ್ರಿ. ಶಾಸ್ತ್ರೇಶು ಸಾರಂ ಭಾರತಂ. ಈ ಒಂದು ಶ್ಲೋಕ ಹೇಳಕ್ಕೆ ಸುಮಾರು ಕಂಟಿನ್ಯೂಸ್ ನೀವು 1 ವಾರ ನಂಗೆ ಟೈಮ್ ಕೊಡಬೇಕು. ನಾನು ತುಂಬಾ ಕಮ್ಮಿಯಾಗಿ ಹೇಳ್ತಾ ಇದ್ದೇನೆ, ನಂಗೆ ತಿಳಿದೇ ಕಮ್ಮಿ, ಅರ್ಥ ಆಯ್ತಲ್ಲ. ಶಾಸ್ತ್ರೇಶು ಸಾರಂ ಭಾರತಂ ತತ್ರ ನಾಮ ಸಹಸ್ರಂ ವೈಷ್ಣವಂ ಕೃಷ್ಣ ತಜ್ಞಾನ ಮುಚ್ಚತೆ ನ ಭಾರತ ಸಮಸ್ಕಾಸ್ತ್ರಂ ಕುದೇವಾನಯೋ ಸಮಂ ಭಾರತಂ ಸರ್ವ ವೇದಾಶ್ಚಾಂತ ಬರ್ತಲ್ಲ. ಆಗ ಎಲ್ಲಾ ವೇದಗಳಾಗಿರ್ತಕ್ಕಂಥದ್ದನ್ನು ಒಂದು ತರಾಸೆಲಿಟ್ಟು, ಭಾರತವನ್ನು ಒಂದು ತರಾಸೆಲಿಟ್ಟು ನೋಡಿ, ಆ ಭಾರತವಾಗಿರ್ತಕ್ಕಂಥದ್ದು ಇಷ್ಟ ತರಾಸು ದಿಶ್ ಕೆಳಗೆ ಬಂತು. ಅದರ ಮಹತ್ವ ಅದು ಭಾರವಾಚ ಮಹಾಭಾರತ ಮುಚ್ಚತೆ ನಿರುಕ್ತಮ ಸೇವೋದಯ. ಇದನ್ನ ಯಾರು ಕೇಳ್ತಾ ಇದೆಯೋ ಇದುವರೆಯಲ್ಲಿ ಇದು ಮಾಡಿದ ಪಾಪ ಪೂರ ಪರಿಹಾರ ಇರುತ್ತೆ ಅಂತ ಕೇಳಬೇಳೆ. ಈ ಒಂದು ಚಿಕ್ಕ ಪ್ರಶ್ನೆ ನಿಮ್ಮನ್ನ ಕೇಳ್ತಾರೆ, ಆ ಪ್ರಶ್ನೆಯನ್ನು ನೀವು ರಿಪೀಟ್ ಮಾಡ್ರಿ. ಆಗ ವೇದದಲ್ಲಿ ದೇವರು ಗುಣಗಳ ವಿಶೇಷಗಳು ಒಂದು 100 ಹೇಳಿದೆ ಅಂತ ತಿಳ್ಕೋಣ. ಭಾರತದಲ್ಲಿ 100 ಹೇಳಿದೆ. ಹಾಗೆ ಹೇಳಿದ್ರೆ ಆ 100ರಿಂದ 100 ಪ್ರಮಾಣ ಹೇಗೆ ಬಂತು? ವೇದವನ್ನು ಅನುಸರಿಸಿ ಅಪೌರುಷೇಯ ವೇದವನ್ನು ಅನುಸರಿಸಿದ್ರೆ ಪ್ರಮಾಣ ಬರೋದು ಅಂತ ಹೇಳ್ತೀರಿ. ಈಗ ಬಂದು ಆ ಉತ್ತಮ ಇದು ಪೌರುಷೇಯ ಗ್ರಂಥ. ಈ ಪೌರುಷೇಯ ಗ್ರಂಥವಾಗಿರ್ತಕ್ಕಂಥದ್ದು ವೇದ ಮೂಲ ರಾಮಾಯಣ ಕೇಳಲ್ಲ, ಪಂಚರಾತ್ರ ಆಗಮ ಕೇಳಲ್ಲ, ಭಾರತಕ್ಕೆ ಮಾಡ್ತಾ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ವೇದದಲ್ಲಿ ಹೇಳಿರ್ತಕ್ಕಂಥ 60 ಲಕ್ಷ ಗ್ರಂಥದಲ್ಲಿ ಭಾರತದಲ್ಲಿ 30 ಲಕ್ಷ ಗ್ರಂಥವಾಗಿರ್ತಕ್ಕಂಥ ಅದನ್ನ ಬ್ರಹ್ಮದೇವರಿಗೆ ಪಾಠ ಹೇಳಕ್ಕೋಸ್ಕರವಾಗಿ ದೇವರು ತೆಗೆದಿಟ್ಟುಟ. ಆದ ಕಾರಣ ಆ 60 ಲಕ್ಷ ಗ್ರಂಥದಲ್ಲಿ ವೇದದಲ್ಲಿ ಹೇಳಿರುತ್ತೆ, ಅನಂತ ವೇದದಲ್ಲಿ ಹೇಳಿರ್ತಕ್ಕಂಥ ಅದಕ್ಕಿಂತ ಹೆಚ್ಚು ಮಹಿಮೆ ಇದೆ ಅಂತ ಹೇಳಿದ್ರೆ, ಆಗ ಅಲ್ಲಿ 105 ಮಹಿಮೆ ಇದೆ ಅಂತಂದ್ರೆ ಆ 110 ಆ ಟೆನ್ನಿಗೆ ಪ್ರಾಮಾಣ್ಯ ಹೆಂಗ್ ಬಂತು ಹಾಗೆ ನೀವು ಕೇಳಿರಿ ಅಂತಂದ್ರೆ, ಆಗ ವೇದ ಅಪೌರುಷೇಯವನ್ನು ಹೊಂದಿಕೊಂಡಿರುವಲ್ಲ. ಏಕೆಂದ್ರೆ ಒಟ್ಟು 100 ಇದ್ರೆ ಅದು ವೇದವನ್ನು ಅನುಸರಿಸಿಟ್ಟಿದೆ ಅಂತ ಹೇಳ್ಬಂದು 11 ಒಟ್ಟು 11 ಎಂಬುದು ಎಕ್ಸಿಟಿಂಗ್ ಇದಲ್ಲ. ಅಂದ್ರೆ ಅಲ್ಲಿ ತರ ಹೋಗ್ತಿತ್ತು ಹೇಳ್ಬೇಕು. ಈ ಒಟ್ಟು ಅಲ್ಲಿ ಹೇಳಬೇಳೆ, ಈ ಒಟ್ಟು 100 ನೋಡಬೇಳೆ. ವೇದವ್ಯಾಸ ದೇವರಾಗಿರ್ತಕ್ಕಂಥವರು ಪರಮಹಂಸರು ಅಂತ ವಿಷಯ ಇದೆ. ಭಾರತ ಮಾಡಬೇಳೆ ಅರ್ಥ ಮಾಡಿಕೊಂಡ್ರೆ, ಭಾಗವತ ಮಾಡಬೇಳೆ ಹೇಳಲ್ಲ, ಭಾರತ ಮಾಡಬೇಳೆ ಅವರು ಪರಮಹಂಸರಾಗಿ ಮಾಡ್ಬೇಕು, ಮೋಸ ಮಾಡಬೇಕು, ಪರೀಕ್ಷೆಯಿಂದ ಮಾಡಲ್ಲ ಎಂಬುದಾಗಿರ್ತಕ್ಕ ಆಪ್ತರು ಅಂತಂದ್ರೆ ರಿಲಯಬಲ್ ಪರ್ಸೆಂಟ್ ಅರ್ಥ. ಮೋಸ್ಟ್ ರಿಲಯಬಲ್ ಪರ್ಸೆಂಟ್ ಹೇಳಿರ ಆ 100ರಿಂದ 100 ಮತ್ತು ಆಪ್ತ ಪ್ರಮಾಣ. ಒಂದು ಭಾರತದಲ್ಲಿ ಒಟ್ಟು 100 ಅಪೌರುಷೇಯವಾಗಿರ್ತಕ್ಕಂಥ ವೇದವನ್ನ ಅನುಸರಿಸುವ ಪ್ರಯುಕ್ತ ಪ್ರಮಾಣ 100ರಿಂದ 100 ಆಪ್ತೋಕ್ತತ್ವದಿಂದ ಪ್ರಮಾಣ. ಆದ ಕಾರಣ ಭಾರತದಲ್ಲಿ ಹೇಳಿರ್ತಕ್ಕಂಥದ್ದು ಪೂರ ಪ್ರಮಾಣವಾಗಿರ್ತಕ್ಕಂಥದ್ದು ಅದು ಮುಖ್ಯವಾದ್ದು. ಈ ವೇಳೆ ಒಂದೇ ಒಂದು ಪಾಯಿಂಟ್ ಮಾತ್ರ ನಮಗೆ ಹುಡುಕ್ತಾರೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮಾಡಿದ್ದಾರಲ್ಲ, ಯಾಕೆ ಮಾಡಿರು? ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಮಾಡಿದ್ದಾರಲ್ಲ, ಯಾಕೆ ಮಾಡಿರು? 5 ನಿರ್ಣಯ ಗ್ರಂಥ ಮಾಡಿದ್ದಾರೆ. ಜಯಂತಿ ನಿರ್ಣಯ ಅಂತ ಮಾಡಿದ್ದಾರೆ, ಅದ್ರ ಮೇಲೊಂದು ಪುಸ್ತಕ ಬರಿತಾ ಇದ್ದಾರೆ. ವಿಶ್ವತತ್ವ ನಿರ್ಣಯ ಅಂತ ಮಾಡಿದ್ದಾರೆ, ಕರ್ಮ ನಿರ್ಣಯ ಅಂತ ಮಾಡಿದ್ದಾರೆ. ನಿರ್ಣಯ ಅಂದ್ರೆ ತೀರ್ಮಾನ ಮಾಡತಕ್ಕಂಥದ್ದು, ಜಡ್ಜ್ಮೆಂಟ್ ಅಂತ ಅರ್ಥ. ನಿರ್ಣಯ ಮಾಡಿ ಹೇಳ್ರಿ ಹಾಗೆ ಅಂತಾರಲ್ಲ, ಆಗ ಈ ಇದಕ್ಕೆ ಮಾತ್ರ ಹೇಳ್ತಾರೆ. ಭಾಗವತ ತಾತ್ಪರ್ಯ ನಿರ್ಣಯ ಮಾಡಿದ್ದಕ್ಕೆ ಏನ್ ಕಾರಣ? ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡಿದ್ದಕ್ಕೆ ಏನ್ ಕಾರಣ? ಎರಡಕ್ಕೂ ಒಂದೇ ಕಾರಣ ಅಲ್ಲ ಅಂತ ದಯಮಾಡಿ ತಿಳ್ಕೊಂಡು. ಇಲ್ಲಿ ತೀರ್ಮಾನ ಮಾಡಬೇಕು ಒಬ್ಬ, ಅದಕ್ಕೆ ಏನ್ ಕಾರಣ ಅಂತ ಅದಕ್ಕೆ ಭಾಗವತದಲ್ಲಿ ಅಸುರ ಜನ ಮೋಹಕವಾಗಿರ್ತಕ್ಕಂಥ ಭಾಷೆ ಇದೆ. ಈಗ ನಿಮಗೆ ಹೇಳಿದೆ ನೋಡ್ರಿ, ಪ್ರಹ್ಲಾದ ರಾಜರ ಮೇಲೆ ತಲೆ ಇಟ್ಟು ಮಾಡಿದಂಗೆ ಯಾರು ಮಾಡಲ್ಲ, ಇವರು ಮತ್ತು ಅಂಬರೀಷ ಮಹಾರಾಜ ಭಕ್ತಿ ಮಾಡಿದಂಗೆ ನೋಡಿ ಈ ಚತುರ್ಮುಖ ಬ್ರಹ್ಮದೇವನ ತಲೆ ಬಗ್ಗೆ ಕೈ ಕೊಟ್ಟರು. ಇದನ್ನ ಹೀಗೆ ಹೇಳಿದಂತಂದ್ರೆ ರುದ್ರದೇವರು ಕಾಲ ಗುಡ್ಡ ವಿಷಯವನ್ನು ನೋಡಿ ಕುಡಿದ್ರು, ಆದ ಕಾರಣ ನೀರುಗಟ್ಟ ಅಂತ ಹೆಸರು ಬಂತು. ಇದನ್ನ ಹೀಗೆ ಹೇಳಿದಂದ್ರೆ ಅದಕ್ಕೆ ಮೇಲೆ ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅಂತ ಮನುಷ್ಯನವನ್ನೆಲ್ಲ ತೆಗೆದು
ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಪ್ರಮಾಣ ಕೊಟ್ಟು ನೋಡಪ್ಪ ಇದನ್ನ ಬಂದು ಇದು ಅಸುರ ಜನ್ಮೋಹಕ್ಕೋಸ್ಕರವಾಗಿ ಲೆಟ್ ದಿ ವಿಕೆಟ್ ಆಲ್ಸೋ ಬಿ ಪ್ಲೀಸ್ಡ್ ಅಂತ ಅಸುರ ಜನ್ಮೋಹ ಅದಕ್ಕೋಸ್ಕರವಾಗಿ ಮಾಡಿದ್ದಾರೆ ಅಂತ ಹೇಳ್ರಿ. ಈ ಅಭಿಪ್ರಾಯದಿಂದ ಸಜ್ಜನ ಉದ್ಧಾರ ಆಗಬೇಕು ಎಂಬುದಕ್ಕೋಸ್ಕರವಾಗಿ ಭಾಗವತ ತಾತ್ಪರ್ಯ ನಿರ್ಣಯವಾಗಿರ್ತಕ್ಕಂಥದ್ದು ಮಾಡಿದ್ದಾರೆ. ಅದು ಇವೆಲ್ಲ ಒಂದು ವಿಷಯ ನಮಗೆ ಆಡ್ತಾರೆ. ಇದನ್ನು ಜ್ಞಾಪ ಇಟ್ಕೊಳ್ರಿ. ಈಗ ಇಂಥ ಮೇಲೆ ಯಾಕೆ ಮಾಡಿರುವಂತ ನೀವು ನನ್ನ ಕೇಳಬಹುದಿಲ್ಲ. ಅದು ನಿಮಗೆ ಯು ಆರ್ ವೆರಿ ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕಿಂಗ್ ದೇರ್ ಫಾರ್ ಐ ಆಮ್ ಟೆಲಿಂಗ್ ಕೈಂಡ್ಲಿ ನೋಟ್ ಡೌನ್ ಇನ್ ಅ ಬುಕ್. ಇಂಥ ಮೇಲೆ ಯಾಕೆ ಮಾಡಬೇಕು? ವೇರ್ ಇಸ್ ದಿ ರೀಸನ್? ಯಾಕೆ ಭಾಗವತ ಮಾಡಬೇಡ ಸುರಕ್ಷಿತ ಮುಖವಾಗಿ ಮಾಡಬೇಕು? ಹಾಗಂತಂದ್ರೆ ಎರಡ ಕಾರಣ. ಒಂದು ಕಾರಣ ಸಾಮಾನ್ಯವಾಗಿರ್ತಕ್ಕಂಥ ಕಾರಣ. ಆ ಕಾರಣ ಅದನ್ನು ಹೇಳ್ಬಿಟ್ಟು ವಿಶೇಷವಾದ ಕಾರಣ ಹೇಳ್ತಾನೆ. ಅದನ್ನು ದಯಮಾಡಿ ನೀವು ನೋಟ್ ಮಾಡಿಕೊಳ್ರಿ. ಏಕೆಂದ್ರೆ ಸಾಮಾನ್ಯ ಕಾರಣ ಏನು ಅಂತಂದ್ರೆ ನಾರದರು ಬಂದರು. ಸರಸ್ವತಿ ತೀರದಲ್ಲಿ ವೇದವ್ಯಾಸ ದೇವರು ಕೂತಿದ್ರು. ಭಾರತ ಮುಗಿಸ್ಬಿಟ್ಟು ಯಾಕೊಂದು ಮಾದರಿ ಕೂತಿದ್ದೀರಿ ಅಂತ ಕೇಳಿರು. ನೀನೇ ನಿಂಗೆ ತಿಳಿಯಾದ್ರು. ಮಹಾಭಾರತ ತುಂಬಾ ದೊಡ್ಡ ಗ್ರಂಥ ಮಾಡ್ಬಿಟ್ರಿ. ಅದ್ರ ದೇವರ ಮಹಿಮೆ ಎಲ್ಲ ಇನ್ನು ಅನೇಕರ ಮಹಿಮೆ ಈವನ್ ಅಂಬಾಸಿಡರ್ ಲಕ್ಷಣ ಕೂಡ ಏನು ಭಾಗ ಹೇಳಿದ್ದೀರಿ. ಇಂಥ ಬಾರಿ ತುಂಬಾ ಫಾಸ್ಟ್ ಐತೆ. ಬರೀ ದೇವರ ಮಹಿಮೆ ಹೇಳ್ತಕ್ಕಂಥ ಗ್ರಂಥ ಮಾತ್ರ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ವ್ಯಸನ ಪಡ್ತೀನಿ. ಹೌದಪ್ಪ ಹಾಗಿದ್ರು. ಸರಿ ನೀವು ಪ್ರಾರ್ಥನೆ ಮಾಡಿದ್ರು. ಅವ್ರು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡೋರು ಭಾಗವತ ಮಾಡಿಕೊಟ್ರು. ಅದನ್ನ ತಗೊಂಡವ್ರು ಒಂದು ವಾರ ಓದ್ಬಿಟ್ಟು ತಿರುಗಿ ಅಳ್ತಾ ಬಂದರು ನಾರದರು. ಏನಪ್ಪ ಮೊದಲು ಅಳ್ತಾ ಬಂದೆ, ಭಾರತ ದೊಡ್ಡದು, ಅದರ ಜನಗಳು ಓದಲಾರನು, ದೇವರ ಮಹಿಮಾ ತಿರ್ಬೇಕು ಅಂತಂದು ಅದಕ್ಕೋಸ್ಕರ ಭಾಗವತ ಮಾಡಿಕೊಟ್ಟೆ. ಈ ಭಾಗವತ ದೇವರ ಮಹಿಮೆ ಇರ್ತಕ್ಕಂಥದ್ದು, ದೇವರಲ್ಲಿ ಭಕ್ತಿ ಮಾಡ್ತಕ್ಕಂಥ ಮಹಿಮೆ ಇರ್ತಕ್ಕಂಥದ್ದು ಇದೆ. ಈಗ ತಿರುಗಿ ಅಳ್ತಾ ಬರ್ತಿದ್ದಿಲ್ಲ. ಏನ್ ಕಾರಣ ಅಂದ್ರೆ ಮೊದಲ್ಕಿಂತ ಕೇಳ್ತಾ ಇದ್ದಾನೆ. ಇದಕ್ಕೆಂದ್ರೆ ಈ ಭಾಗವತ ಇರ್ತಕ್ಕಂಥದ್ದನ್ನ ಬಂದು ಬಿಕೆಟ್ ಪೀಪಲ್ ಜನರು ಹೋದರೆ ಅವರಿಗೂ ಮುಕ್ತಿಯಾಗಿ ವೇದಕ ಪ್ರಾಪರ್ಟಿ ಬರಕ್ಕಾಗಿಲ್ಲ. ಏನ್ ಮಾಡೋದು? ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ ನಾರದರು ಹೇಳಿರು. ಅದಕ್ಕೆ ವೇದವ್ಯಾಸ ದೇವರು ಏನು ಉತ್ತರ ಕೊಟ್ಟರು ತಿಳ್ಕಬೇಕು. ತಿಳ್ಕೊಂಡ್ರೆ ಆಚಾರ್ಯರ ಭಾಗವತ ತಾತ್ಪರ್ಯ ಯಾಕೆ ಮಾಡಿರು ಅಂತ ತಿಳಿಯೋದು. ಹಾಗೆ ಹೇಳಿದ್ರು ನಾರದರ, ನೀ ಒಳ್ಳೆ ರೂಪ ನೀ ನೋಡಿದ್ದಿ. ಅಲ್ಲಲ್ಲಿ ನಾನು ಕಳ್ಳು ಸೂದಳ್ಳರು ಸಿಂಕಿಂಗ್ ಸ್ಯಾಂಡ್ ಅಂತ ಹೇಳ್ತಾರಲ್ಲ, ಸ್ಯಾಂಡ್ ಹಾಕಿದ್ರೆ ಅದು ಕಾಳೆಟ್ರ ಹಾಳು ಒಳ ಹೊಟ್ಟವ, ಅದೆಲ್ಲ ತಾನೇ ಸಿಂಕಿಂಗ್ ಸ್ಯಾಂಡ್ ಹಾಗೆ ಇದ್ದೇನೆ. ಅದ್ರ ಉಂಟು ಹಾಗೆ ಇಲ್ಲಿ ನೀವು ನೋಡುವಂತ ಈಗ ಇಷ್ಟ ಮುಟ್ಲಿ ಬರುತ್ತಾರೆ. ಅವಳು ಪೂರ್ತಿಯ ಮೇಲೆ ಒಳ್ಳೆಯವಳಿದ್ದಾಳ, ಇಲ್ಲ ಅವಳಿಗೆ ಮೋಕ್ಷ ಸಿಕ್ಕಿದ್ದು ಬರ್ತಾರೆ. ಪ್ರತ್ಯೇಕ ಬುಕ್ಕಿಲ್ ನೀವು ನೋಡುವುದು. ಆದ ಕಾರಣ ಇದನ್ನ ಗುಡ್ದುಟ್ಟು ಓದಿದ್ರೆ ಹಾಗೆ ತಿಳ್ಕೊಂಬಾರು. ಆದ ಕಾರಣ ನೀ ಆತಂಕ ಪಡ್ಬೇಕಾದಿಲ್ಲ. ಎಲ್ಲರೂ ಇದರಿಂದ ಅವರಿಗೂ ಇದಾಗ್ಲಿಂತ ಇದು ಸಹ ಒಂದು ಕಾರಣ. ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತ ನಿಮಗೆ ಹೇಳ್ತಾನೆ. ಇದರ ಮಧು ನೀವು ದಯಮಾಡಿ ನೋಟ್ ಮಾಡ್ಕೊಳ್ರಿ. ಯಾಕೋಸ್ಕರ ಅದ್ವೈತಗಳು ಹುಟ್ಟಿ ಅದ್ವೈತ ಶಾಸ್ತ್ರ ಮಾಡಿದ್ದು ನಂಗೆ ಉಪಕಾರ ಅಂತ ಹೇಳ್ತಾ ಇದ್ದಾರೆ. ಈ ಒಂದಿನ ನಮಗೆ ಹೇಳ್ಬೇಕು ಅಂತ ನಂಗೆ ತುಂಬಾ ಮುಖ್ಯ. ಇದನ್ನು ನೀವು ಬರಬರ ದಯಮಾಡಿ ರಿಪೀಟ್ ಮಾಡ್ಬೇಕು. ನಂಗೆ ಅದ್ವೈತಿಗಳು ಇತರರು ಇಂಥ ಬಾರಿ ಮಾಡಿರ್ತಕ್ಕಂಥದ್ದು ಅದ್ವೈತ ಸಿದ್ಧಿ, ಜೀವ ಪರಮಾಹಿಕ್ಯ, ಜಗನ್ಮಿಥ್ಯ ಇಂಥ ಬಾರಿ ಮಾಡಿ ಗ್ರಂಥ ಮಾಡಿರ್ತಕ್ಕಂಥದ್ದು. ಈ ಭಾಗವತದಲ್ಲಿ ಇಂಥ ಬಾರಿ ಇರ್ತಕ್ಕಂಥ ಪೋರ್ಷನ್ಸ್ ಎಲ್ಲ ನಮಗೆ ಉಪಕಾರ ಮಾಡ್ಲಿಕ್ಕೋಸ್ಕರವಾಗಿ ಆಯ್ತು ಹಾಗೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಚಂದ ಯೋಚನೆ ಮಾಡಿ ನೋಡ್ರಿ. ಮೋಕ್ಷವಾಗಿರ್ತಕ್ಕಂಥದ್ದು ದಳದ್ವಯ. ದಳದ್ವಯ ಅಂತಂದ್ರೆ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಆಗ್ಬೇಕು. ಮೋಕ್ಷದಲ್ಲಿ ಹೋಗಿ ಕೂತು ತಲೆನೋವು ಅಂತಂದ್ರೆ ಪ್ರಯೋಜನ ಇಲ್ಲ. ಅದೇ ಅನಿಷ್ಟ ನಿವೃತ್ತಿ ಆಗ್ಬೇಕು. ಅನಿಷ್ಟ ನಿವೃತ್ತಿ ಆಗ್ಬೇಕು ಅಂದ್ರೆ ಈ ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬರೀ ದ್ವೈತವನ್ನು ಓದುಟ್ಟು ಅದು ಸರಿ ಅಂತ ತಿಳ್ಕೊಂಡ ಹೇಳ್ತಕ್ಕಂಥವ ಸರಿಯಲ್ಲ. ಇದಕ್ಕೆ ವಿರೋಧವಾಗಿ ಹೇಳಿರ್ತಕ್ಕಂಥದ್ದಲ್ಲ, ಸರಿಯಲ್ಲ ಅಂತ ತಿಳ್ಕೋಬೇಕು ನೋಡ್ರಿ. ಅದಕ್ಕೆ ಯಾರು ಬೇಗ ವಿರೋಧ ಹೇಳಾಕಿದ್ರು ಅಂತಂದ್ರೆ ನಂಗೆ ಅನಿಷ್ಟಗಳಿಗೆ ಮೋಕ್ಷ ಆಗದು.
ಜಗದಾಗಿರ್ತಕ್ಕಂಥ ಅವರಿಗೆ ಸಿಕ್ಕಬೇಕು ಅಂತಪ್ಪ ಅದಕ್ಕೋಸ್ಕರವಾಗಿ ಈ ಹಸುರಿನ ಮೋಹಕವಾಗಿರ್ತಕ್ಕಂಥ ಭಾಗವನ್ನ ದೇವರು ಮಾಡಿದ್ದಾನ ಅದನ್ನ ದಯಮಾಡಿ ತಿಳ್ಕೊಳ್ರಿ. ಹೇಗೆಂದ್ರೆ ಉಪನ್ಯಾಸದಲ್ಲಿ ನಾನು ಹೇಳಿದೆ, ಇಲ್ಲಿ ಬರ್ತಕ್ಕಂಥವರು ಆರ್ಡಿನರಿ ಪೀಪಲ್ ಮೊದಲವರಿಗೆ ಕಾಲವರು ಈ ಪಾಠವನ್ನು ಅವರು ದೇವರೇ ತಿಳ್ಕೊಬೇಕು. ಅದು ಸಿಕ್ಕಬೇಕು. ನಾನು ಅದಕ್ಕೋಸ್ಕರ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಮಹಾಭಾರತ ತಾತ್ಪರ್ಯ ಯಾಕೆ ಭಾನುವಾರದಲ್ಲಿ ಬದುಕಿದ್ರೆ ಅಂತೇಳಿ ಅದೇ ಆಸೆ ದೇವರಿಗೆ ಇರುತ್ತ. ತುಂಬಾ ಸಂಕಟ ಪಡೋದಕ್ಕೆಂದ್ರೆ ನನಗೆ ಬಡಾವಣೆ ಕೆಟ್ಟ ದೇವರು ಹಿಂಗ್ ಮಾಡಿದ್ದಾರ, ಅರಿವಾಯುಗಳು ಅನುಗ್ರಹ ಮಾಡಿ ನನ್ನ ಕೆಟ್ಟ ಸರಿಯಾಗಿ ಮಾಡಬೇಕು ಪ್ರಾರ್ಥನೆ ಮಾಡಿದ್ದೇನೆ. ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಆಗ ನನ್ನ ಮಾತು ಸರಿಯಾಗಿ ನೀವು ಕೇಳಿದ್ರೆ ನಿಮ್ಗೆ ಕೇಳಿದ್ದಕ್ಕೆ ಶ್ರೀಕೃಷ್ಣ ಅರ್ಪಣಮಸ್ತು. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಲಾಟ್ ಆಫ್ ಯು ಗೇವ್ ಅಸ್ ಲಾಟ್ ಆಫ್ ನಾವೆಲ್ ನ್ಯೂ ಪಾಯಿಂಟ್ಸ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಕ್ಲಾಸ್ ಅಂಕಲ್. ಎಷ್ಟೋ ಪಾಯಿಂಟ್ಸ್ ಇದ್ದಿದೆ. ನನ್ನ ಕಾಲ ಆದಷ್ಟು ನೋಟ್ಸ್ ಬರ್ಕೊಂಡಿದ್ದೀನಿ. ಸೊ ವಿಲ್ ಓಪನ್ ಅಪ್ ಫಾರ್ ಕ್ಯೂ ಅಂಡ್ ಎ ಸೆಷನ್ ಅಂಕಲ್. ನನಗೆ ಫಸ್ಟ್ ಬಂದು ಪಂಚರಾತ್ರ ಆಗಮದ್ದು ನೀವು ತುಂಬಾ ನಮಗೆ ಎಲಾಬರೇಟ್ ಆಗಿ ಇವತ್ತು ಹೇಳಿದ್ರಿ. ಪಂಚರಾತ್ರ ಆಗಮದ್ದು ಅದು ಹೆಂಗ್ ಬಂದು ಇಟ್ ಇಸ್ ಅನ್ ಅಥಾರಿಟೇಟಿವ್ ಸ್ಕ್ರಿಪ್ಚರ್ ಅಂತ ಹೇಳಿ. ಒಂದು ವಾರ ಟ್ರೈ ಮಾಡ್ತಾ ಇದ್ದಾರೆ. ಆ 30ನೇ ಅಧ್ಯಾಯ ತಿಂಗಳಿಗೆ ಅರ್ಥ ಆಯ್ತಲ್ಲ. ಆ 30ನೇ ಅಧ್ಯಾಯ ಒಬ್ಬರು ಪಬ್ಲಿಷ್ ಮಾಡಿದ್ದಾರೆ. ಸ್ವಾಮಿಗಳು ನೋಡ್ಬಿಟ್ಟು ತುಂಬಾ ಸಂತೋಷ ಪಟ್ಟು ಆ 30ನೇ ಅಧ್ಯಾಯವೇ ಒಂದು ಕೊಡ್ರಿ ನಂಗೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತು ಅಂಕಲ್. ಇವಾಗ ಅದು ಬಂದು ವಾಟ್ ಈಸ್ ದಿ ಇನ್ನರ್ ರೀಸನ್ ಅಂತ ತಿಳ್ಕೊಬೇಕು. ಅದ್ವೈತದಲ್ಲಿ ಅವರು ಹೇಳೋದಕ್ಕೆ ಅವರಿಗೆ ಹೇಳಿದ್ದಾರೆ ಅಂತ ಹೇಳೋದು ಅದು ಪ್ಯಾರೆಟ್ ಲೈಕ್ ಉಪನ್ಯಾಸ. ವಾಟ್ ಈಸ್ ರೀಸನ್ ಫಾರ್ ಟೆಲ್ಲಿಂಗ್ ಅದು ಕಂಡುಹಿಡಿಬೇಕು. ಸೊ ಅದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂಕಲ್. ಯಾಕಂದ್ರೆ ಅದ್ರೊಳಗೆ ಬಂದು ಆಚಾರ್ಯರದು ಪ್ರಕರಣ ಗ್ರಂಥ ಡೀಟೇಲ್ಸ್ ಎಲ್ಲ ಇದ್ದದೆ. ಅದು ಮೊದಲೇ ಹೇಳಾಯ್ತು. ಸೊ ಇಟ್ ಗೋಸ್ ಅಗೇನ್ಸ್ಟ್ ಅದ್ವೈತ ಅಂತೇಳಿ. ಬಟ್ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್ ಅಲ್ಲ ಅಂಕಲ್. ನೀವೇ ಬಂದು ಇನ್ನೊಂದು ಜಾಗದಲ್ಲಿ ಹೇಳಿದಿರಿ ವೇದ ಸೂತ್ರೇತು ವಿರೋಧೇತು ಗುಣೇತು ಅನ್ಯಾಯ ಕಲ್ಪನಾ ಅಂತ ಹೇಳಿ ಶಂಕರಾಚಾರ್ಯರೇ ಹೇಳಿದ್ದಾರೆ ಅಂತ ಹೇಳಿ. ಸೂತ್ರಕ್ಕೂ ವೇದಕ್ಕೂ ವಿರೋಧ ಬಂದ್ರೆ ಸೂತ್ರನ ರಿಜೆಕ್ಟ್ ಮಾಡು, ವೇದನ ಒಪ್ಕೊಂತ ಹೇಳಿ ಹಿ ಹಸ್ ಹಿಮ್ಸೆಲ್ಫ್ ಗಾನ್ ಅಗೇನ್ಸ್ಟ್ ಹಿಸ್ ಓನ್ ಗುರು ಅಲ್ವಾ. ಸೊ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್. ಅದಕ್ಕೆ ನೀವು ಹೇಳ್ಬೇಕು ಅಂದರೆ 1 ಗಂಟೆ ಒಂದು ಟೈಮ್ ಕೊಟ್ಟುಬಿಡ್ರಿ. ಅದೇ ಒಂದು ಬ್ರಹ್ಮಸೂತ್ರ ಭಾಷೆ ಪುಸ್ತಕ ಇದೆಯಾ? ಇದ್ದದ ಅಂಕಲ್, ಇದ್ದದ. ಅದರಲ್ಲಿ ಕೇಳಿಸ್ತಾ ಇಲ್ಲ ಅಂಕಲ್, ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆ. ಆರಂಭ ಸಂಪಾದನೆ ಹೋಗ್ತಿದ್ದಲ್ಲ ಭೋಕ್ತಾಪತೆಯ ಭಾವಿಸಿದಾಗುತ್ತೋ ಆ ಸೂತ್ರ ಓದಿ ಇಟ್ಟಿದ್ರಿ. ಅದಕ್ಕೆ ಇದ್ರೊಳಗೆ ಈ ಪಂಚರಾತ್ರದಲ್ಲಿ ನನಗೆ ಕ್ವೆಶ್ಚನ್ ಏನಂದ್ರೆ, ಪತ್ಯೂರ್ ಅಸಾಮಂಜಸ್ಯಾತ್ ಅವಿರೋಧ ಅಧ್ಯಾಯದಲ್ಲಿ ಅದು ಬರತ್ತಲ್ಲ ಸಮಯ ಪದದಲ್ಲಿ, ಪತ್ಯೂರ್ ಅಸಾಮಂಜಸ್ಯಾತಲ್ಲಿ ಅದನ್ನ ಹೆಂಗ ಬಂದು ಅದ್ವೈತರು ಬಂದು ಪಂಚರಾತ್ರ ಆಗಮ ಅಂತ ಅಲ್ಲಿ ಕೂಡಿಸ್ತಾರೆ. ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಇಸ್ಂಟ್ ಇಟ್ ಅಂಕಲ್? ಬಿಕಾಸ್ ದ ಹೋಲ್ ಐಡಿಯಾ ಆಫ್ ಅವಿರೋಧ ಅಧ್ಯಾಯ ಇಸ್ ಜಗತ್ ಜನ್ಮಾದಿ ಕರ್ತೃತ್ವ. ಉತ್ಪತ್ತಿ ಅಸಂಭವಾತ್ 4 ಸೂತ್ರ ಇರೋದು. ಅದನ್ನ ತಾನಿವರು ಮಾಡಿದ್ದಾರೆ. ನಾವು ಕೇಳೋ ಮೊದಲು ಚಂದ್ರಿಕಾಚಾರ್ಯರು ಮೊದಲ ಪ್ರಶ್ನೆ ಕೇಳ್ತಾರೆ, ಸಮಯ ಪಾದದಲ್ಲಿ ಇದೆ ಇದಕ್ಕೆ ಅಂತ ಕೇಳ್ತಾರೆ. ಸಮಯ ಪಾದದಲ್ಲಿ ಹೇಳ್ಬಹುದು, ಇಲ್ಲಿ ಅವಿರೋಧ ಅಧ್ಯಾಯದಲ್ಲಿ ಯಾವ ಕೇಳ್ತಾರೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್. ಒಂದು ಪತ್ಯೂರ್ ಅಸಾಮಾನ್ಯ ಜಗತ್ ಜನ್ಮಾದಿ ಕರ್ತೃತ್ವ ಅಂತ ಹೇಳ್ಬಿಟ್ಟು ಸಮಯ ಪದದಲ್ಲಿ ಜಗತ್ ಜನ್ಮಾದಿ ಕರ್ತೃತ್ವ ವಿಷ್ಣುಗೊಂದೇ ಬರತ್ತೆ, ಇನ್ನೊಬ್ರಿಗೆ ಬರಲ್ಲ ಎಂಬುದನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೋಗಿದ್ದೆ ಅವಿರೋಧ ಅಧ್ಯಾಯ. ಅಲ್ಲಿ ಬಂದು ಪಂಚರಾತ್ರ ಆಗಮನ ಕೂಡಿಸಿ ಪ್ರಯೋಜನನೇ ಇಲ್ಲ ಅಂತ ಹೇಳಿ ನಮ್ಮಂತ ಆರ್ಡಿನರಿ ಪೀಪಲ್ಗೆ ಗೊತ್ತಾಗತ್ತ. ಅದೇನು ಐ ಡೋಂಟ್ ನೋ ಹೌ ದೇ ಎಸ್ಟಾಬ್ಲಿಷ್ ದಟ್. ನೋಡಿ ಚಂದ್ರಿಕಾಚಾರ್ಯ ಅರ್ಥ ಆಯ್ತು ಅಂಕಲ್, ಅರ್ಥ ಆಯ್ತು. ಎನಿ ಅದರ್ ಕ್ವೆಶ್ಚನ್ಸ್ ಫಾರ್ TSR? ಈ ಕೊನೆಯಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಯ್ತಿಲ್ಲ. ದಳದ್ವಯ ಮೋಕ್ಷ ಎದಕ್ಕಂತ ಮರಿ
ವೈ ದೇರ್ ಶುಡ್ ಬಿ ಎಂಬುದಕ್ಕೆ ರೀಸನ್ ತಿಳಿಬೇಕು. ನಮಗೆ ಉಪಕಾರ ಮಾಡ್ತಾರೆ, ನಾವು ವಿಚಾರ ಮಾಡಬೇಕು. ಅರ್ಥ ಆಯ್ತಲ್ಲ? ಹೇಳಿದ್ದೆಲ್ಲ ಸರಿ ಅಂತಾನೆ ಆಡ್ಸಿಬೇಕಲ್ಲ. ನಿಮಗೆ ಹೇಳ್ತಾರೆ, ಆಸ್ ಅ ಲಾಯರ್, more than studying your case, you have to study the opposite case. ಅದ ಅದ ಅದ್ ಅರ್ಥ ಆಯ್ತು ಅಂಕಲ್. ಅದು ನೀವು ಹೇಳಿದಾಗ ಜಯತೀರ್ಥರು ಇವಾಗ ಅದ್ವೈತರೇ ಬಂದು ಅದ್ವೈತ ಶಾಸ್ತ್ರ ಕಲ್ತ್ಕೋಬೇಕು ಅಂದ್ರೆ ಜಯತೀರ್ಥರ್ ನ್ಯಾಯ ಸುಧಾನ್ ಓದ್ಬೇಕು. ಯಾಕಂದ್ರೆ ಜಯತೀರ್ಥ ಕಂಪ್ಲೀಟ್ಲಿ ಡೆಲ್ಟ್ ವಿತ್ ದಟ್. ಸೊ ಅವರೇ ಅದ್ವೈತಗಳೇ ಹೇಳಿದ ಮಾತು. ವೆರಿ ನೈಸ್ ಅಂಕಲ್, ವೆರಿ ನೈಸ್. ಎನಿ ಅದರ್ ಕ್ವೆಶ್ಚನ್ಸ್ ಫಾರ್ TSR ಪ್ಲೀಸ್? ಓಕೆ, ನನಗೆ ಇನ್ನೂ ಒಂದು ಲಾಸ್ಟ್ question. ಹೇಳಿ ಸುರೇಶ್. So just, I don't know, Vishnu Tattva Nirnaya is the title of the text, and the first Mangalacharana, Narayana comes in. So when you contemplate on the word Vishnu and Narayana, is there a difference, or why, how do we, it's not Narayana Tattva Nirnaya, it's Vishnu Tattva Nirnaya. And the first Mangalacharana shloka, Narayanam Sada Vande, not Vishnu Sada Vande. So is there a difference? Is there a deeper meaning to this, or is it just that it's the same thing, different words are used? ನೀವು ಒಂದು ಪ್ರಶ್ನೆ ಕೇಳಿರಿ, ವಿಷ್ಣು ಬೇರೆ ಅಲ್ಲ ನಾರಾಯಣ ಬೇರೆ ಅಲ್ಲ ಅಂತಂಬದು ಒಂದು ಪಾಯಿಂಟು. ಎರಡನೇದೇನು ಅಂದ್ರೆ, ಆ ನಾರಾಯಣ ಎಂಬ ಶಬ್ದದಲ್ಲಿ ನನ್ನ ಪುಸ್ತಕ ಬಂದಿರುತ್ತೆ, ಇದು ನೋಡ್ರಿ, 564 ಸೂತ್ರವಾಡಿಗಿದೆ. ನಾರಾಯಣ ಅಂತ ಒಂದ್ಸಾರಿ ಬಾಯಿನ ಹೇಳಿದ್ರೆ ಅದಾದೋ ಬ್ರಹ್ಮ ಜಿಜ್ಞಾಸ ಓಮಂತ ಅನಾವತಿ ಶಬ್ದ ಆತು ಹೋಗ್ತಾ 564 ಸೂತ್ರ ಪಾರಾಯಣ ಮಾಡಿದ ಪುಣ್ಯ ಬರೋದು. ದಯಮಾಡಿ ಸ್ವಾಮಿಗಳೇ ನೀವು ನಮಸ್ಕಾರ ಮಾಡಿದ್ರೆ ಅವ್ರು ನಾರಾಯಣ ನಾರಾಯಣ ಅಂತ ಯಾಕೆ ಹೇಳ್ತಾರೆ ಅಂದ್ರೆ 564 ಸೂತ್ರ ಹೇಳಿ ನಿರ್ದೋಷ ಗುಣ ಅಂಕಲ್ ಅರ್ಥ ಆಯ್ತು ಅಂಕಲ್. ಇದು ಸುರೇಶ್ ಅವ್ರು ಕೇಳಿದ್ರೊಳಗೆ ನನಗೆ ಇನ್ನೊಂದು ಒಂದು ಪಾಯಿಂಟ್ ಬಂತು. ನೀವು ಇವಾಗ ನಾರಾಯಣ ಅಂದ್ರೆ 564 ಅಫೋರಿಸಮ್ಸ್ ಅದ್ರೊಳಗೆ ಕೂತದೆ ಅಂತ ಹೇಳಿ, ಅದೇ ತರ ಅಂಕಾನಾಮ್ ವಾಮತೋ ಗತಿಹಿ ಅಂತ ಹೇಳಿ 564 ತಗೊಂಡ್ರೆ ಅದು ವಿಷ್ಣು ಅಂತ ಬಂದು ಕೂಡತ್ತಲ್ವಾ, ವಿಷ್ಣು ಅಂತ ಬಂದು ಕೂಡತ್ತೆ. ಸೊ ದೇರ್ ಇಸ್ ದಟ್ ಕೈಂಡ್ ಆಫ್ ಅದರ ಮೇಲೆ ಒಂದು ಗ್ರಂಥ ಮಾಡಿದ್ದಾರೆ, ವಿಜಯ ಸ್ವಾಮಿಗಳು ಗ್ರಂಥ ಮಾಡಿದ್ದಾರೆ. ಅಂಕಾನ ವಾಮತೋ ಗತಿ ಇಟ್ಟು ಮಾಡಿ, ಯಾಕೆಂದ್ರೆ ಅದ್ವೈತ ಪ್ರಕಾರವಾಗಿ 555, ವಿಶಿಷ್ಟಾದ್ವ ಪ್ರಕಾರವಾಗಿ 545. ಅದ ತಪ್ಪು ಅಂತ ಹೇಳಿ 545 ವಿಶ್ವ ಪ್ರತಿಪಾದಕ ಅಂತ ಹೇಳಿ. ಸಮಾಧಾನ. ಬ್ಯೂಟಿಫುಲ್ ಅಂಕಲ್. ಎನಿ ಅದರ್ ಕ್ವೆಶ್ಚನ್ಸ್? ಒಳ್ಳೆ ನಿಮಗೆ ಹೇಳೋದು ಒಳ್ಳೆ ಪಾಠ ಪ್ರವಚನ ಹಂಗಾಗತ್ತೆ ನಿಮ್ಗೆ. ಇದು ಒಂದು ಪೈಸೆ ಉಪನ್ಯಾಸ ಅಲ್ಲ, ಪಾಠ ಪ್ರವಚನ. ಪಾಠ ಓದ್ಬೇಕು, ಪಾಠ ಸತ್ಯ ಜ್ಞಾನ ಹೇಳಾರು. ಉಪನ್ಯಾಸ ಮಾಡ ಒಂದ್ ದಂಡ ಅಂಬರು. ಪಾಠ ಪ್ರವಚನ ಹೇಳ್ತೀಯಾ ಶಿಷ್ಯರಿಗೆ, ನೀ ಉಪನ್ಯಾಸ ಮಾಡ್ತೀಯಾ, 4 ಜನ ಕೈ ತಟ್ಟಿದಾರಿಯಾ, ನೀ ದಂಡ ಅಂಬರು. ಪಾಪ ಆ ಕಾಲ ಹೋಗ್ತೀಗ ಉಪನ್ಯಾಸ ಮಾಡಕ್ಕೆ ಆಡಿಲ್ಲಾಗಿದೆ. Very true, uncle. Very, very, very true, uncle. On that note, thank you very much. Wonderful class, uncle. There you go. Next Sunday, we will start where we left, uncle. Thank you very much. Hare Krishna. Absolutely, uncle. Absolutely. Thank you very much. Hare Krishna.